ओम नमो भगवते वासुदेवाय। त्वमज्ञानतिमिरान्धस्य ज्ञानाञ्जनशलाकया चक्षुरुन्मीलितमेन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकं। वन्देऽहं श्रीगुरो श्रीयुतः पदकमलं श्रीगुरून् वैष्णवांश्च श्रीरूपं सागरजातं सह रघुनाथान्वितं तं सजीवीं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सह गणललिता शिवशाखान्वितांश हे कृष्ण करुणा सिंधु दीनबंधु जगतपते गोपेश गोपिका कांता राधा कांता नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्यैव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनीति नामिने नमस्ते सारस्वते देवे गौरवाणी प्रचारिणे निर्विशेष शून्यवादि पाश्चात्य जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे। नमो विष्णुपादाय कृष्ण प्रेष्ठाय भूतले श्रीमते भक्ति विकास ಸ್ವಾಮಿ ನಾಮಿನೆ ಹರೇ ಕೃಷ್ಣ. ಎಲ್ರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಒಂದೆರಡು ಪ್ರಶ್ನೆಗಳನ್ನ ಕೇಳಿ ಮುಂದಕ್ಕೆ ಹೋಗೋಣ. ಓಕೆ, ಸೊ ನಾವು ಜಗನ್ನಾಥನ ಜಗನ್ನಾಥ ಲೀಲೆಗಳನ್ನ ಶ್ರವಣ ಮಾಡ್ತಾ ಇದೀವಿ ಯಥಾಶಕ್ತಿ ಯಥಾಮತಿ ಹರಿ ಗುರು ವೈಷ್ಣವರ ಕೃಪೆಯಿಂದ. ಸೊ ಇದರಿಂದ ನಮ್ಮ ಹೃದಯ ಕಲ್ಮಶ ಪಾಪಗಳು ನಾಶ ಆಗುತ್ತೆ, ಕ್ಷೀಣ ಆಗುತ್ತೆ. ಪಾಪಗಳ ನಾಶ ಆದ್ಮೇಲೆ ನಾವು ಭಕ್ತಿ ಪ್ರಾರಂಭ ಮಾಡ್ಬೇಕು. ಇದನ್ನ ಪದೇ ಪದೇ ಹೇಳ್ತಿರ್ತೀವಿ. ಪಾಪಗಳನ್ನ ಒಟ್ಟಿಗೆ ಇಟ್ಕೊಂಡು ಪಾಪದ ಜೊತೆ ನಾವು ಭಕ್ತಿ ಮಾಡಕ್ ಆಗೋದಿಲ್ಲ. ಅದನ್ನ ಭಗವಂತ ಸ್ವೀಕಾರ ಕೂಡ ಮಾಡೋದಿಲ್ಲ. ಉದಾಹರಣೆಗೆ ನಾವು ಭಾಗವತಮಲ್ಲಿ ಅಜಾಮಿಳ ಉಪಾಖ್ಯಾನ ಕೊಡ್ಬೋದು. ಅಜಾಮಿಳ ಭಗವಂತನ ನಾಮ ವಿವಶನಾಗಿ ಮಗನ್ನ ಕರೆಯಕ್ಕೆ ಹೇಳಿದ್ದು ಕೂಡ ಅವನ ಪಾಪ ನಾಶ ಆಯ್ತು ಅಷ್ಟೇ. ವೈಕುಂಠ ಕರ್ಕೊಂಡು ಹೋದ್ರ ಅವರು ಇಲ್ಲ. ಯಾಕಂದ್ರೆ ಇನ್ನು ಪಾಪಗಳ ನಾಶ ಆಗಿದೆ ಅಷ್ಟೇನೆ, ಭಕ್ತಿ ಮಾಡ್ಬೇಕಲ್ಲ. ಇದು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮಗನ್ನ ಕರೆಯಕ್ಕೆ ನಾರಾಯಣ ಅಂತ ಹೇಳಿದ ತಕ್ಷಣ ಅವನು ವೈಕುಂಠಕ್ಕೆ ಹೋಗ್ಲಿಲ್ಲ, ಪಾಪಗಳ ನಾಶ ಆಯ್ತು. ನೋಡಿ ಭಾಗವತ ಸ್ಪಷ್ಟವಾಗಿ ಹೇಳುತ್ತೆ, ಸಾಂಕೇತ್ಯಂ ಪಾರ್ಯಾಸ್ಯಂ ವಾ ಸ್ತೋಭಂ ಹೇಳನಮೇವ ವೈಕುಂಠ ನಾಮ ಗ್ರಹಣಂ. ಯಾರು ಭಗವಂತ ನಾಮವನ್ನ ಹೇಳ್ತಾನೋ ಅಶೇಷ ಅಘಹರಾವಿದುಹು, ಅವನ ಪಾಪಗಳ ನಾಶ ಆಗತ್ತೆ ಅಷ್ಟೇನೆ. ಪಾಪ ನಾಶ ಆಗೋದ್ರಿಂದ ನಾವು ವೈಕುಂಠಕ್ಕೆ ಹೋಗೋದಿಲ್ಲ. ಪಾಪ ನಾಶ ಆದ್ಮೇಲೆ ಭಕ್ತಿ ಮಾಡ್ಬೇಕು, ಆವಾಗ ನಾವು ಭಗವದ್ಧಾಮಕ್ಕೆ ಹೋಗ್ತೀವಿ. ಅರ್ಥ ಆಯ್ತಾ ಇದು? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸೊ ಈಗ ಅಜಾಮಿಳ ಏನ್ ಮಾಡ್ದ, ಮಗನ್ ಕರೆಯೋದಕ್ಕೆ ನಾರಾಯಣ ಅಂತ ಕರೀತಾನೆ. ವಿಷ್ಣು ದೂತರು ಬಂದ್ರು, ಯಮದೂತರು ಬಂದ್ರು, ಇಬ್ರು ಪರಮ ವೈಷ್ಣವರು. ಅವರಿಬ್ಬರ ಸಂವಾದ ನಡೆಯುತ್ತೆ. ಸಂವಾದ ಕೇಳಿಸ್ಕೊಂಡಿದ್ದಾನೆ ಅಜಾಮಿಳ. ಅವನ ಪಾಪ ಎಲ್ಲ ನಾಶ ಆಯ್ತು. ಆಮೇಲೆ ಪಾಪ ನಾಶ ಆದ್ಮೇಲೆ ಅವನಿಗೆ ಜ್ಞಾನ ವೈರಾಗ್ಯ ಭಕ್ತಿ ಬಂದಿದ್ದು. ಎಲ್ಲರಿಗೂ ಇದು ಒಂದು ಕರೆಗಂಟೆ, ಎಚ್ಚರಿಕೆ. ಪಾಪ ಇಟ್ಕೊಂಡು ನಾವು ಭಕ್ತಿ ಮಾಡ್ತಿದೀವಿ. ಹೆಂಗೆ ಹೇಳ್ತೀರಿ ನೀವು ಭಕ್ತಿ ಮಾಡ್ತಿದೀರಿ ಅಂತ? ಪಾಪ ಇರೋ ತನಕ ನಾವು ಭಕ್ತಿ ಮಾಡಕ್ ಆಗೋದಿಲ್ಲ. ಭಕ್ತಿ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರೋದು. ಪಾಪ ಸಂಪೂರ್ಣ ನಾಶ ಆಗಬೇಕು. ಯಾವಾಗ ನಾಶ ಆಗುತ್ತೆ ಅಂದ್ರೆ, ಯಾವಾಗ ಭಗವಂತನ ನಾಮವನ್ನ, ಭಗವಂತನಲ್ಲಿ ಮನಸ್ಸಿಟ್ಟು ಅವನ ರೂಪವನ್ನ ಧ್ಯಾನ ಮಾಡ್ತಾರೋ ಆಗಷ್ಟೇ ಅವನು ಭಕ್ತನಾಗಕ್ಕೆ ಸಾಧ್ಯ. ಆಮೇಲೆ ಅಜಾಮಿಳ ಹರಿದ್ವಾರಕ್ಕೆ ಹೋಗ್ತಾನೆ. ಸಂಪೂರ್ಣ ಜ್ಞಾನ ವೈರಾಗ್ಯ ಬಂತು ಅವನಿಗೆ. ಎಲ್ಲ ಭೌತಿಕ ಅಟ್ಯಾಚ್ಮೆಂಟ್ ಹೋಯ್ತು. ಭೌತಿಕ ಅಟ್ಯಾಚ್ಮೆಂಟ್ ಇಟ್ಕೊಂಡು ನಾವಿನ್ನು ಗಂಡ ಹೆಂಡತಿ ಮನೆ ಮಕ್ಕಳು ಮರಿಗಳು ಇನ್ನು ಅವು ಇವು ಅನ್ಕೊಂಡಿದ್ರೆ ನಾವು ಭಕ್ತಿ ಮಾಡಕ್ಕಾಗಲ್ಲ, ಇಲ್ಲೇ ಸುತ್ತೊಡಿಬೇಕಾಗುತ್ತೆ. ಪಾಪ ನಾಶ ಮಾಡ್ಕೊಂಡು ಏನ್ ಮಾಡ್ಬೇಕು? ಪಾಪ ನಾಶ ಆಗೋದ್ರಿಂದ ನಾವು ಭಗವದ್ಧಾಮಕ್ಕೆ ಹೋಗೋದಿಲ್ಲ. ಭಕ್ತಿ ಮಾಡಕ್ಕೆ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ. ಆದ್ರಿಂದ ಮೊದಲು ನಾವು ಶ್ರವಣ ಮಾಡಬೇಕು, ಭಗವಂತ ನಾಮವನ್ನ ಗ್ರಹಣ ಮಾಡಬೇಕು. ಅಶೇಷ ಅಗಹರಾವಿದು. ಆವಾಗ ನಮ್ಮ ಭಕ್ತಿ ಜೀವನ ಪ್ರಾರಂಭ ಶುರು ಶುರು ಆಗುತ್ತೆ. ಸೊ ಅದರಿಂದ ಇದನ್ನ ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೋಬೇಕು, ನೆನಪಲ್ಲಿ ಇಟ್ಕೋಬೇಕು. ಅದನ್ನ ನಾವು ಪ್ರತಿದಿನ ಭಗವಂತ ಇದ್ದಾನೆ ಪರಮಾತ್ಮನಾಗಿ ನಮ್ಮ ಪಾಪಗಳ ಜೊತೆ ಕೂತಿದ್ದಾನೆ, ಆ ಪಾಪನ ಫಸ್ಟ್ ನಾನು ಕ್ಲೀನ್ ಮಾಡಬೇಕು ಅನ್ನೋದು. ಅದಕ್ಕೆ ಭಗವಂತನ ಕಥೆ ತುಂಬಾ ಸಹಾಯಕ. ಶೃಣ್ವತಾಂ ಸ್ವಕಥಾ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದ್ಯಂತಸ್ಥೋ ಹಿ ಅಭದ್ರಾಣಿ ವಿಧುನೋತಿ ಸುಹೃತ್ಸತಾಂ. ಸೂತ ಗೋಸ್ವಾಮಿಗಳು ಶೌನಕಾದಿಗಳಿಗೆ ಹೇಳ್ತಾರೆ, ಭಗವಂತನ ಕಥೆ ಕೇಳ್ಬೇಕಪ್ಪ. ಭಗವಂತನ ಕಥೆ ಯಾಕೆ ಕೇಳಬೇಕು? ಭಗವಂತನ ಕಥೆ ಹೃದಯದಲ್ಲಿ ಪಾಪ ಇದೆಯಲ್ಲ, ಪಾಪಗಳು ಅದು ಹೋಗ್ಬೇಕು. ಸೊ ಅದರಿಂದ ಜಗನ್ನಾಥನ ಲೀಲೆಗಳು, ಅವನ
ಭಕ್ತರ ಜೊತೆ ಮಾಡಿರುವಂತ ಲೀಲೆಗಳು. ಭಗವಂತ ಯಾವತ್ತೂ ಒಬ್ಬನೇ ಇರೋದಿಲ್ಲ, ಭಗವಂತ ಭಕ್ತರ ಜೊತೆ ಇರ್ತಾನೆ ಯಾವಾಗಲೂ. ಭಗವಂತನ ಒಬ್ಬನೇ ಇರಬಾರದು ನಾವು, ಭಗವಂತನ ಭಕ್ತರ ಜೊತೆ ನಾವು. ಓಕೆ, ಈಗ ಕೆಲವು ಪ್ರಶ್ನೆಗಳನ್ನು ಕೇಳಿ ಆಮೇಲೆ ಜಗನ್ನಾಥ ಕೃಷ್ಣ ದ್ವಾರಕೆಯಲ್ಲಿ ಇರ್ಬೇಕಾದ್ರೆ ಬೃಂದಾವನದ ಕನ್ಸು ಕಾಣ್ತಾ ಇರ್ತಾನೆ ಯಾವಾಗ್ಲೂ. ಬೃಂದಾವನದ ಭಕ್ತರನ್ನ ಕನ್ವರ್ಸ್ತಿರ್ತಾನೆ ಅಲ್ವಾ. ಸೊ ದ್ವಾರಕ ಪುರಿಯಲ್ಲಿ ಇಲ್ಲದ ಅಂತಹ ಸಿಹಿ ವೃಂದಾವನದಲ್ಲಿ ಏನಿದೆ? ಇದು ರುಕ್ಮಿಣಿ ಸತ್ಯಭಾಮರಿಗೆ ಬಂದ ಯೋಚನೆ. ಸೊ ಈಗ ನಮ್ಮ ಉತ್ತರ, ರುಕ್ಮಿಣಿ ಸತ್ಯಭಾಮಗೆ ಬಂದ ಯೋಚನೆ ಏನಂದ್ರೆ, ಇಲ್ಲಿ ಇಲ್ಲದ ಸಂಪತ್ತು, ಸಿರಿ, ಐಶ್ವರ್ಯ ವೃಂದಾವನದ ಕಾಡಲ್ಲಿ ಏನಿದೆ? ಏನಿರಬಹುದು? ಏನಿರಬಹುದು ನಿಮ್ಮ ಉತ್ತರ? ಅನ್ಮ್ಯೂಟ್ ಆಗ್ತಾ ಇದೆಯಾ? ಅನ್ಮ್ಯೂಟ್ ಮಾಡ್ಕೋಬೋದಾ? ಅನ್ಮ್ಯೂಟ್ ಮಾಡಿಲ್ಲ. ಓಕೆ, ಉತ್ತರ ಏನು? ದ್ವಾರಕಾದಲ್ಲಿ ಇಲ್ಲದ ಸಿರಿ ಸಂಪತ್ತುಗಳು ವೃಂದಾವನದಲ್ಲಿ ಭಗವಂತನನ್ನೇ ಆಕರ್ಷಣೆ ಮಾಡುವಂಥದ್ದು ಏನಿದೆ ಅಲ್ಲಿ? ಉತ್ತರ ಬರ್ಬೇಕು ಆ ಕಡೆಯಿಂದ, ಇಲ್ಲಾಂದ್ರೆ ಜಗನ್ನಾಥನ ಲೀಲೆಗಳು ರುಚಿ ಕೊಡೋದಿಲ್ಲ ನಮಗೆ. ಇದು ಅರ್ಥ ಆಗಿರ್ಬೇಕು. ಏನು ಉತ್ತರ ಬರುತ್ತೆ? ಕೃಷ್ಣನನ್ನ ಆಕರ್ಷಣೆ ಮಾಡುವಂತಹ ಅಂಥದ್ದು ಏನಿದೆ ವೃಂದಾವನದ ಕಾಡಲ್ಲಿ? ಹೇಳ್ಬೋದಾ ಯಾರಾದ್ರು? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹೇಳಿ ಹೇಳಿ ಮರ್ಸಿ. ವೃಂದಾವನಲ್ಲಿ ಪ್ರಭು ರಾಧಾರಾಣಿ ಮತ್ತೆ ಗೋಪಿಕೆಯರು, ಬಾಲಕರು ಎಲ್ಲ ತುಂಬಾ ಪ್ರೀತಿ ಇರ್ತಾರೆ ಪ್ರಭು. ಈಗ ನಮಗೆ ಎಂತ ಒಂದು ಅರಮನೆ ಇರಿಸಿದ್ರು ನಮ್ ಪ್ರೀತಿ ಪಟ್ಟವ್ರು ಇಲ್ಲ ಅಂದ್ರೆ ನಮ್ಗೆ ಆ ಅರಮನೆನೂ ಸೆರಮನೆ ತರ ಆಗುತ್ತೆ. ಅಥವಾ ನಮ್ಗೆ ಇಷ್ಟ ಇರೋರು ಒಂದ್ ಗುಡಿಸ್ಲಲ್ಲಿ ಇದ್ರು ನಮ್ ಖುಷಿ ಪ್ರಭು. ಆತರ ಅವ್ರಿಗೆ ಅದ್ ಕಾಡಾದ್ರೂ ಅವ್ರು ತುಂಬಾ ಪ್ರೀತಿ ಪಟ್ಟವ್ರು ಇರ್ತಾರೆ. ಅದಕ್ಕೆ ಅವ್ರು ಅಲ್ಲಿ ಓಕೆ, ಹಾಗಾದ್ರೆ ರುಕ್ಮಿಣಿ ಸತ್ಯಭಾಮ ಪ್ರೀತಿ ಮಾಡ್ತಿರ್ಲಿಲ್ವಾ? ಅವರು ಮಾಡ್ತಿದ್ರು ಪ್ರಭು. ಓಕೆ ಓಕೆ, ಹಾ ಹಾ. ಮತ್ತೆ ಯಾಕೆ ಆ ಪ್ರೀತಿಗಿಂತ ಈ ಪ್ರೀತಿ ಹೆಚ್ಚು? ಹಾ, ಏನಿದೆ ಅದರಲ್ಲಿ? ನಿಮ್ ಉತ್ತರ ಸರಿ ಇದೆ ಅಲ್ಲ? ನಾನು ಮತ್ತೇನೇ ಪ್ರಶ್ನೆ ಕೇಳ್ತೇನೆ ಅಷ್ಟೇ. ಹಾಗಾದ್ರೆ ರುಕ್ಮಿಣಿ ಸತ್ಯಭಾಮ ಪ್ರೀತಿ ಮಾಡ್ತಾರಿಲ್ವಾ? ಎಷ್ಟು ಪ್ರೀತಿ ಮಾಡ್ತಾ ಇದ್ರು? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ, ಹರೇ ಕೃಷ್ಣ. ಹೇಳಿ ಮತಸಿ. ಗೋಪಿಕೆಯರು ಕೃಷ್ಣನ ಕಳ್ಸಕ್ಕೆ ಇಷ್ಟ ಇರಲಿಲ್ಲ, ಆದ್ರೆ ಕೃಷ್ಣ ಹೇಳಿದ್ ಒಂದ್ ಮಾತು, 2 ದಿನ ಬಿಟ್ಟು ನಾನ್ ಬರ್ತೀನಿ ಅಂತ ಹೇಳಿದ್ರು. ಆ ಕಾರಣ ಮನ್ಸೆಲ್ಲ ಕೃಷ್ಣನಲ್ಲೇ ಸಂಪೂರ್ಣವಾಗಿಟ್ಟು ಅವರು ಕಾಯ್ತಾ ಇದ್ರು. ಆದ್ರೆ ರುಕ್ಮಿಣಿ ಸತ್ಯಭಾಮ ಅವ್ರಿಗೆ ಅಲ್ಲೇನಿದೆ, ನಮ್ಮಲ್ಲಿ ಇಲ್ದಿರೋ ಪ್ರೀತಿ ಏನಿದೆ ಅನ್ನೋ ಪ್ರಶ್ನೆ ಅವ್ರಿಗೆ ಬಂತು. ಆದ್ರೆ ಕೃಷ್ಣ ದ್ವಾರಕೆಯಲ್ಲಿ ಯಾಕಿದ್ದಾನೆ, ನಮ್ಮ ಹತ್ರ ಯಾಕೆ ಬರ್ಲಿಲ್ಲ ಅನ್ನೋ ಭಾವ ಗೋಪಿಯರಿಗೆ ಬರ್ಲಿಲ್ಲ. ಕೃಷ್ಣನಲ್ಲೇ ಮನ್ಸಿಟ್ಟು ಅವರು ಕೃಷ್ಣನ್ನೇ ಸದೈವ ಅದೇ ಸ್ಮರಣೆಯಲ್ಲಿ ಇದ್ರು. ಅವ್ರದ್ದು ಒಂದೇ ಮನ್ಸಾಗಿತ್ತು, ಕೃಷ್ಣಂದು ಒಂದೇ ಮನ್ಸಾಗಿತ್ತು ಅವ್ರಿಗೆ. ಕೃಷ್ಣನ್ಗೋಸ್ಕರ ಏನ್ ಬೇಕಾದ್ರೂ ಮಾಡೋರಾಗಿದ್ರು. ಮತ್ತೆ ಕೃಷ್ಣನ್ಗೆ ಇಷ್ಟ ಆದ ಹಸುಗಳೆಲ್ಲ ಅಲ್ಲಿ ಕಾಡಲ್ಲಿ ಇತ್ತು. ಕೃಷ್ಣ ಅರಮನೆ ಇಷ್ಟ ಪಡಲ್ಲ, ಕಾಡಲ್ಲಿ ಹಸುಗಳ ಜೊತೆ ಇರಕ್ಕೆ ತುಂಬಾ ಪ್ರೀತಿ ಪಾತ್ರ ಜೊತೆ ಇರಕ್ಕೆ ಇಷ್ಟ ಪಡ್ತಾರೆ. ವೆರಿ ಗುಡ್. ಒಂದು ಪಾಯಿಂಟ್ ತುಂಬಾ ಟಚ್ ಆಯ್ತು. ಅಂದ್ರೆ ರುಕ್ಮಿಣಿ ಸತ್ಯಭಾಮಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಗೋಪಿಯರಿಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಅಂದ್ರೆ ಏನಂದ್ರೆ ಕಂಪ್ಯಾರಿಸನ್ ಇತ್ತು. ಏನು ಅವ್ರ ಹತ್ರ ಇಲ್ದಿರುವಂತಹ ಬೃಂದಾವನದಲ್ಲಿ ಅಂತದ್ ಏನಿದೆ ಸ್ಪೆಷಾಲಿಟಿ ಇಲ್ಲಿ ಇಲ್ದಿರೋದು? ಯಾಕೆ ಇಲ್ಲಿ ಕೃಷ್ಣ ಆ ಕಡೆ ಮನಸ್ಸು ಹೇಳ್ತಾ ಇದ್ದಾನೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತಲ್ವಾ? ಅದಕ್ಕೆ ರುಕ್ಮಿಣಿ ಭಾಗವತಮಲ್ಲಿ 10th ಕ್ಯಾಂಟೋ 60th ಚಾಪ್ಟರ್ 60ನೇ ಅಧ್ಯಾಯ ಕೃಷ್ಣ ರುಕ್ಮಿಣಿ ಸಂವಾದ ಬರುತ್ತೆ. ಆ ರುಕ್ಮಿಣಿ ಸಂವಾದದಲ್ಲಿ ಇದೆಲ್ಲ ಕೃಷ್ಣ ಎಳೆಯಾಗಿ ತೆಗೆದು ಹೇಳ್ತಾನೆ ರುಕ್ಮಿಣಿಗೆ. ನನಗೆ ಏನಿಂದ್ರೆ ಇಷ್ಟ ಆಗುತ್ತೆ ಅಂತ. ಓಕೆ, ಗುಡ್. ಮತ್ತೇನಾದ್ರು ಉತ್ತರ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹಾ, ಹೇಳಿ. ಅಲ್ಲಿ ಕೃಷ್ಣ ರಾಧಾಮಾಯಿ ಆಗಿದ್ರು, ರಾಧಾ ಕೃಷ್ಣಮಾಯಿ ಆಗಿದ್ರು. ಅಷ್ಟು ಮಾಧುರ್ಯ ಭಾವದಿಂದ ಅವರು ಅಲ್ಲಿ ಇದ್ರು. ಹಾ, ಸೂಪರ್. ಓಕೆ, ವೆರಿ ಗುಡ್, ವೆರಿ ಗುಡ್. ಕೃಷ್ಣ ರಾಧಾಮಯಿ, ರಾಧಾ ಕೃಷ್ಣಮಯಿ. ಓಕೆ, ಗುಡ್. ಯಾಕೆ ಕೃಷ್ಣ ರಾಧಾಮಯಿ, ರಾಧಾ ಕೃಷ್ಣಮಯಿ? ರಾಧಾ ಕೃಷ್ಣ
ಏಕಾತ್ಮ ದ್ವಿ ದೇಹದಲ್ಲಿ ಒಂದೇ ಅಷ್ಟೇ. ಎರಡು ಶರೀರ ಒಂದೇ ಆತ್ಮ ಆಗಿದೆ. ಒಂದ್ ಓಕೆ. ರಾಧಾ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಕೃಷ್ಣ ಬೇರೆ ವೆರಿ ಅಲ್ಲ. ಗುಡ್. ಸೊ ಓಕೆ, ಆಯ್ತು. ಆಮೇಲೆ ಇನ್ನೇನ್ ಇಷ್ಟ ಆಯ್ತು ಕೃಷ್ಣನಿಗೆ ವೃಂದಾವನದಲ್ಲಿ? ದ್ವಾರಕೆಯಲ್ಲಿ ಯಾವ ಭಾವದಲ್ಲಿ ಕೃಷ್ಣನ ಪ್ರೀತಿ ಮಾಡ್ತಾ ಇದ್ರು? ಪ್ರಭು ಕೃಷ್ಣ ದ್ವಾರಕೆಯಲ್ಲಿ ರಾಜ ಆಗಿ ಇದ್ರು, ಇಲ್ಲಿ ತನ್ನ ನಿಜ ಸ್ವರೂಪದಲ್ಲಿದ್ರು. ನವಿಲ್ಗರಿನ್ ತಲೆ ಮೇಲೆ ಇಟ್ಕೊಂಡು ಗೋಪಬಾಲಕರ ಜೊತೆ ಸಾಮಾನ್ಯ ಮನುಷ್ಯನಂತೆ ಸ್ನೇಹಿತರ ಜೊತೆ ಆಟ ಆಡ್ಕೊಂಡು ಹಸು ಮೇಯಿಸ್ಕೊಂಡು ಗೊಲ್ಲನಂತಿದ್ರು. ಅಲ್ಲಿ ರಾಜ್ಯನಾಗಿ ರಾಜ್ಯಭಾರ ಮಾಡ್ತಾ ಇದ್ರು. ಕೃಷ್ಣಂಗೆ ಇಷ್ಟ ಆಗೋದು ಇದು, ಅದು ರಾಜ್ಯಭಾರ ಅಲ್ಲ. ಐಶ್ವರ್ಯ ಭಾವದಿಂದ ಪ್ರಭು. ಐಶ್ವರ್ಯ ಭಾವ. ಸೊ ಐಶ್ವರ್ಯ ಭಾವದಲ್ಲಿ ಏನಿರುತ್ತೆ ಅಂದ್ರೆ, ಐಶ್ವರ್ಯ ಭಾವದಲ್ಲಿ ಭಗವಂತ ಅಂತ ಗೊತ್ತಿರುತ್ತೆ. ರುಕ್ಮಿಣಿ ಸತ್ಯಭಾಮಗೆ ಕೃಷ್ಣ ಭಗವಂತ ಅಂತ ಗೊತ್ತು, ಆದ್ರೆ ವ್ರಜವಾಸಿಗಳಿಗೆ ಕೃಷ್ಣ ಭಗವಂತ ಅಂತ ಪ್ರೀತಿ ಮಾಡ್ತಿರ್ಲಿಲ್ಲ. ಸೊ ಭಾವ ಅಲ್ಲಿ ಮಾಧುರ್ಯ, ಸ್ವೀಟ್ನೆಸ್, ಮಾಧುರ್ಯ. ಸೊ ಮಾಧುರ್ಯ ಭಗವಂತನಿಗೆ ತುಂಬಾ ಇಷ್ಟವಾದದ್ದು. ಅದಕ್ಕೆ ಭಗವಂತ ಯಾವಾಗ್ಲೂ ಆ ಭಾವದಲ್ಲಿ ಅಟ್ರಾಕ್ಟ್ ಆಗ್ತಿರ್ತಾನೆ. ಬೋತ್ 2002 and 2016 ಬಟ್ ಮುಖ್ಯ ಅಂತ ಆಯ್ತಲ್ವಾ? ಭಾವ ಮುಖ್ಯ. ಕೃಷ್ಣ ಏನ್ ನೋಡ್ದಾನೆ? ಭಾವ ಮುಖ್ಯ. ಓಕೆ, ಇನ್ನೇನಾದ್ರೂ ಇದೆಯಾ? ಏನಾದ್ರು ಹೇಳ್ತೀರಾ? ಇನ್ನೇನಾದ್ರು? ಹರಿಕೃಷ್ಣ ಪ್ರಭು ಅವರು ವೃಂದಾವನ ಬಿಟ್ಟು ಬಂದು ವಿರಹ ಭಾವದಲ್ಲೂ ಇರ್ತಾರೆ ಪ್ರಭು. ಎಲ್ಲಾನು ವಿರಹ ಬಿಟ್ಟು ಭಾವದಲ್ಲಿ ಬಂದು ಇರ್ತಾರೆ. ವಿರಹ. ಸೊ ಹೇಗಿರುತ್ತೆ ಅದು ವಿರಹ? ಏನಾದ್ರು ನಮ್ಮ ಮಾತುಗಳಿಗೆ ಸಿಗುತ್ತಾ ವಿರಹ ಭಾವ ಹೇಗಿರುತ್ತೆ ಅಂತ? ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿನೇ ಹೇಳ್ಬೇಕಾ ಅಥವಾ ಮಾತನ್ನ ಹೇಳ್ಬೋದಾ, ವರ್ಣನೆ ಮಾಡ್ಬೋದಾ? ಹೇಗಿರುತ್ತೆ ವಿರಹ? ಆ ವಿರಹದಲ್ಲಿ ಏನಾಗ್ತಿರುತ್ತೆ ಅವರಿಗೆ ಆಸ್ ಪರ್ ಶಾಸ್ತ್ರ, ನಮ್ಗೆ ಅನುಭವ? ಹೇಳಿ. ಇಲ್ಲದೆ ಇದ್ರೂನು ಸದಾ ಅವ್ರ ನೆನ್ಪೆ ಕಾಡ್ತಾ ಇರುತ್ತೆ ಪ್ರಭು. ಅವರಲ್ಲಿ ಅಲ್ಲಿ ಅವ್ರದ್ದು ನೆನಪೆ ಸದಾ ಇರ್ತಾರೆ. ಅದೇ ವಿರಹ ಪ್ರಭು. ಓಕೆ. ಸೊ ಈ ವಿರಹ ಭಗವಂತನಿಗೆ ತುಂಬಾ ಇಷ್ಟ. ಅದಕ್ಕೆ ಜಗನ್ನಾಥ. ಜಗನ್ನಾಥ ಅಂದ್ರೆ ಯಾರು? ರಾಧಾರಾಣಿ ವಿರಹದಲ್ಲಿ ಕೃಷ್ಣ ಹೇಗಿರ್ತಾನೆ, ಅದು ವಿರಹ. ಅದನ್ನೇ ಮಹಾಭಾವ ಪ್ರಕಾಶನ ಅಂತ ಹೇಳೋದು. ಸೊ ಭಗವಂತನಿಗೆ ತುಂಬಾ ಇಷ್ಟ ಆಗೋದು ಒಟ್ಟಿಗೆ ಇದ್ದಾಗ ಅಲ್ಲ, ಒಟ್ಟಿಗೆ ಇದ್ದಾಗ ಏನ್ ಪ್ರೀತಿ ಇರುತ್ತೋ ಅದಕ್ಕಿಂತ ಕೋಟಿ ಪಟ್ಟು ದೂರ ಆದಾಗ. ಸೊ ಅದಕ್ಕೆ ಕೃಷ್ಣ ಯಾಕೆ ಗೋಪಿಯರನ್ನ ಬಿಟ್ಟು ಹೋಗ್ತಾನೆ, ವೃಂದಾವನ ಬಿಟ್ಟು ಹೋಗ್ತಾನೆ? ಬರ್ಲೇ ಇಲ್ಲ ಮತ್ತೆ. ಅಂದ್ರೆ ಆ ಪ್ರೀತಿ ಹೆಚ್ಚಿಗಾಗ್ಬೇಕು, ಜಾಸ್ತಿ ಆಗ್ತಾ 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 ವಿರಹ ಭಾವದಲ್ಲಿ ಆ ಮಹಾಭಾವ ಪ್ರಕಾಶನ ಒಳಗಿಂದ ಪ್ರಕಟ ಆಗ್ಬೇಕು. ಸೊ ಕೃಷ್ಣ ಆ ಭಾವಕ್ಕೆ ಸೋತೋಗ್ತಾನೆ. ಅದಕ್ಕೆ ಹೇಳುದು ಕೃಷ್ಣ ರಾಧಾ ರಸ ಮದಿರ ಮತ್ತ ವಿಗ್ರಹ, ಅದನ್ನೇ ಜಗನ್ನಾಥ. ಓಕೆ, ಅದಕ್ಕೆ ಜಗನ್ನಾಥ ನೋಡಿದ ತಕ್ಷಣ ನಮ್ಗೆ ಇದೆಲ್ಲ ನೆನಪು ಬರ್ಬೇಕು. ವೃಂದಾವನದ ಮಾಧುರ್ಯ, ದ್ವಾರಕೆಯ ಐಶ್ವರ್ಯ. ವೃಂದಾವನದ ಮಾಧುರ್ಯದ ಮುಂದೆ ದ್ವಾರಕೆಯ ಐಶ್ವರ್ಯ ಏನೂ ಅಲ್ಲ. ಸೊ ಅದರಿಂದ ಯಾವ ರಾಣಿಯರಾಗಿರ್ಬೋದು, ವೈಕುಂಠದ ಲಕ್ಷ್ಮಿಯರಾಗಿರ್ಬೋದು, ದ್ವಾರಕ ರಾಣಿಯರಾಗಿರ್ಬೋದು, ಮಥುರಾ ಸ್ತ್ರೀಯರಾಗಿರ್ಬೋದು, ಯಾರು ಕೂಡ ವ್ರಜ ಗೊಲ್ಲತಿಯರ ಮುಂದೆ ಏನೂ ಅಲ್ಲ. ಅದಕ್ಕೆ ಕೃಷ್ಣ ಯಾವಾಗಲೂ ಕೂಡ ವೃಂದಾವನ ನಿವಾಸಿ. ಅವನು ಎಲ್ಲೇ ಇದ್ರು ವೃಂದಾವನ ಬಿಟ್ಟು ಯಾವತ್ತೂ ಕೂಡ ಅವನು ಹೋಗೋದಿಲ್ಲ. ಓಕೆ. ಸೊ ನಾವಿವತ್ತು ಯಾವ್ದ್ರ ಬಗ್ಗೆ ಮಾತಾಡೋಣ ಅಂದ್ರೆ, ಸೊ ಜಗನ್ನಾಥ ಅಂದ ತಕ್ಷಣ ನಮ್ಗೆ ನೆನಪಿಗೆ ಬರೋದೇನು? ಜಗನ್ನಾಥ ಅಂದ ತಕ್ಷಣ ಫಸ್ಟ್ ನಮ್ಗೆ ಏನ್ ನೆನಪಿಗೆ ಬರುತ್ತೆ? ಅವನ ರೂಪ. ಓಕೆ, ಅವನ ರೂಪ. ಆಮೇಲೆ ಅದ್ಬಿಟ್ರೆ ಜಗನ್ನಾಥ ಅಂದ ತಕ್ಷಣ ನಮ್ಗೆ ಏನ್ ನೆನಪಿಗೆ ಬರುತ್ತೆ? ಲೀಲೆಗಳು ಪ್ರಭು. ಲೀಲೆಗಳು. ಓಕೆ, ಅವ್ರ ಭಕ್ತರ ಜೊತೆ ಮಾಡಿರುವಂತ ಲೀಲೆಗಳು. ಇನ್ನೂ ನಮ್ಗೆಲ್ರಿಗೂ ಪ್ರಿಯವಾದಂತ ಲೀಲೆಗಳು ಜಗನ್ನಾಥ ಅಂದ ತಕ್ಷಣ ಮಹಾಪ್ರಸಾದ. ಜಗನ್ನಾಥ ಮಹಾಪ್ರಸಾದ. ಜಗನ್ನಾಥನ್ಗೆ ಪ್ರಸಾದ ಅಂತ ಹೇಳೋದಿಲ್ಲ ನಾವು, ಜಗನ್ನಾಥ ಪ್ರಸಾದ ಅಂತ ಹೇಳೋದಿಲ್ಲ. ಈಗ ನಾವು ಬೇರೆದಾದ್ರೆ ತಗೊಳ್ಳಿ, ಪ್ರಸಾದ ತಗೊಳ್ಳಿ, ಬಟ್ ಇದು ಮಹಾಪ್ರಸಾದ. ಜಗನ್ನಾಥ ಪುರಿಗೆ ಹೋದ್ರೆ ಅಲ್ಲಿ ಯಾರು ಕೂಡ ಮಹಾಪ್ರಸಾದ ಸೇವನೆ ಮಾಡದೆ ಬರೋದಿಲ್ಲ. ಇವತ್ತು ನಾವು ಆ ಮಹಾಪ್ರಸಾದದ ಹಿನ್ನೆಲೆ ನೋಡೋಣ.
ಈ ಮಹಾಪ್ರಸಾದ ಬಗ್ಗೆ ನಮ್ಗೆಲ್ರಿಗೂ ಗೊತ್ತಿದೆ. ಜಗನ್ನಾಥಿಗೆ ಆನಂದ್ ಬಜಾರ್ಗೆ ಹೋಗ್ತೀವಿ, ಜಗನ್ನಾಥ್ಪುರಿಲಿ ಆನಂದ್ ಬಜಾರಲ್ಲಿ ಭಗವಂತನಿಗೆ ಆಫರ್ ಮಾಡಿರೋದು, ಆದ್ಮೇಲೆ ಅದನ್ನ ವಿಮಲಾದೇವಿಗೆ ಆಫರ್ ಮಾಡ್ತಾರೆ, ಅಂದ್ರೆ ಪಾರ್ವತಿಗೆ. ಅದಾದ್ಮೇಲೆ ಆನಂದ್ ಬಜಾರ್ ಬರುತ್ತೆ, ಅದನ್ನ ಮಹಾಪ್ರಸಾದ ಅಂತ ಕರಿತೀವಿ. ಈಗ ಅದ್ರ ಬಗ್ಗೆ ಸ್ವಲ್ಪ ನಾವು ಚರ್ಚೆ ಮಾಡೋಣ. ಈಗಿದು ಮಹಾಪ್ರಸಾದ ಇದು ಚೈತನ್ಯ ಮಂಗಳ ಅನ್ನೋ ಒಂದು ಗ್ರಂಥದಲ್ಲಿ ಲೋಚನ್ ದಾಸ್ ಠಾಕೂರ್ ಅವರು ಒಂದು ಲೀಲೆಯನ್ನ ವರ್ಣನೆ ಮಾಡ್ತಾರೆ. ಅಂದ್ರೆ ವೈಕುಂಠದಲ್ಲಿ ಏನ್ ಲೀಲೆ ಆಯ್ತು ಅಂತ. ಸೊ ಒಂದ್ಸಲ ಈ ಕಥೆಯನ್ನು ಚೆನ್ನಾಗಿ ಕೇಳಿಸ್ಕೊಳ್ಳಿ, ಗಮನ ಇಟ್ಟು. ನಾವು ಪ್ರತಿದಿನ ಇವತ್ತು ಭಗವಂತನಿಗೆ ಆಫರ್ ಮಾಡಿ, ಜಗನ್ನಾಥನಿಗೆ ಆಫರ್ ಮಾಡಿ, ಹೊಟ್ಟೆ ತುಂಬಾ ನಾವು ಪ್ರಸಾದ ತಿಂತಾ ಇದೀವಿ, ಮಹಾಪ್ರಸಾದ. ಎಷ್ಟು ಭಾಗ್ಯವಂತರು ನಾವು. ಈ ಭಾಗ್ಯ ನಾರದ ಮುನಿಗಳಿಗೂ ಸಿಕ್ಕಿರಲಿಲ್ಲ ನೋಡಿ. ಅದಕ್ಕೆ ಹೇಳೋದು, ನಾವು ಯಾರಿಗಾದ್ರೂ ಪ್ರಸಾದ ಒಂದ್ ಅಗಳು ವೇಸ್ಟ್ ಮಾಡ್ತಾ ಇದ್ರು, ಯಾಕೆ ವೇಸ್ಟ್ ಮಾಡಿದಿರಿ? ಅದು ಕರಿಬೇವಾಗಿರ್ಲಿ, ಮೆಣಸಿನ್ಕಾಯಿ ಆಗಿರ್ಲಿ, ತಿಂದ್ಬಿಡಿ. ಅಂದ್ರೆ ಆ ಭಾವ ನಾವು ಬೆಳೆಸ್ಕೋಬೇಕು. ಈಗ ನಾವು ಜಗನ್ನಾಥ್ ಪುರಿಯಲ್ಲಿ ನಮ್ಮ ಹಾಗಿರೋದಿಲ್ಲ ಅಲ್ಲಿ ಅಡಿಗೆ, ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದ್ರೆ ಇಲ್ಲಿ ನಾವು ನಮ್ಗೆ ಬೇಕಾಗಿರೋಂಗೆ ರುಚಿಯಾಗಿ ಮಾಡ್ಕೊಳ್ತೀವಿ. ಅಲ್ಲಿ ಭಗವಂತನಿಗೆ ಹೆಂಗ್ ಬೇಕು ಹಂಗ್ ಮಾಡಿರ್ತಾರೆ. ಎಳ್ಳು ಪುಡಿ ಮಾಡಿ ಹಾಕಿರ್ತಾರೆ, ಎಳ್ಳೆಣ್ಣೆ. ನಮ್ ತರ ಕೊಬ್ಬರಿ ಎಣ್ಣೆ, ಸನ್ಫ್ಲವರ್ ಎಲ್ಲ ಹಾಕಲ್ಲ, ಎಳ್ಳನ್ನ ಕುಟ್ಟು ಪುಡಿ ಮಾಡಿ ಹಾಕಿರ್ತಾರೆ. ನಮ್ಗೆ ಅದು ಟೇಸ್ಟ್ ಒಂಥರ ಅನ್ಸ್ಬೋದು, ಅದರದ್ದು ಮಹಾಪ್ರಸಾದ. ಕೆಲವೊಬ್ರು ಡಿಬೋಟಿ ಏನ್ ಮಾಡಿದ್ರು, ಪ್ರಭುಜಿ ನಮ್ಗೆ ತಿನ್ನಕ್ ಆಗ್ತಾ ಇಲ್ಲ ಇದು ಪ್ರಸಾದ, ದಯವಿಟ್ಟು ಏನಾದ್ರು ಸ್ವಲ್ಪ. ಇಲ್ಲ ನೀವು ತಿನ್ಲೇಬೇಕು. ಇಲ್ಲ ನಮ್ಗೆ ವಾಮಿಟ್ ಪರವಾಗಿಲ್ಲ, ಅದು ಮುಂದೆ ಬರುತ್ತೆ. ವಾಮಿಟ್ ಮಾಡಿ ಒಂದು ನಾಯಿ ಬಾಯಲ್ಲಿ ಇರುವಂತಹ ಅಗಳನ್ನು ಕೂಡ ಒಬ್ಬ ಶುದ್ಧ ಬ್ರಾಹ್ಮಣ ತಿನ್ಬಹುದು, ಅವನಿಗೆ ದೋಷ ಆಗೋದಿಲ್ಲ. ನೀವು ತಿನ್ನಿ, ಬಿಡಬಾರದು. ಅಂದ್ರೆ ನಾವು ಆ ಪ್ರಸಾದದ ಮಹಿಮೆಯನ್ನ ಹೇಳ್ತಿದ್ರೆ ಡಿವೋಟೀಸ್ಗೆ ಏನಾಗುತ್ತೆ, ಹೌದಾ ಪ್ರಸಾದದ ಮಹಿಮೆ ಇಷ್ಟೊಂದು ಇದೆಯಾ ಅಂತ ಅನಿಸ್ಬೇಕು ನಮಗೆ. ಸಾಮಾನ್ಯಗೆ ಈಗ ಟೆಂಪಲ್ಗೆ ಬರ್ತಾರೆ ಡಿವೋಟೀಸ್, ಪ್ರಸಾದ ತಿಂತಾರೆ, ಅದು ಅವ್ರಿಗೆ ಸಾಮಾನ್ಯ ಊಟ ತರ ಆಗ್ಬಿಡುತ್ತೆ. ನಾವು ಹೇಳಬೇಕು, ಪ್ರತಿಯೊಬ್ಬರಿಗೂ ಬಂದವ್ರಿಗೆ ಇದ್ರ ಮಹಿಮೆ ಹೇಳಬೇಕು. ಈ ಕಥೆನ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲ ಡಿವೋಟೀಸ್ ಗೊತ್ತು ಕತೆ, ಲೀಲೆ. ಯಾರು ಗೊತ್ತಿಲ್ಲ ಅದನ್ನ ಕೇಳಿಸ್ಕೊಳ್ಳಿ, ನೀವು ಅದನ್ನ ಲೈಫಲ್ಲಿ ಅಳವಡಿಸ್ಕೊಳ್ಳಿ, ಅದನ್ನ ಇನ್ನೊಬ್ಬರಿಗೆ ಹೇಳಿ ಮಹಾಪ್ರಸಾದದ ಮಹಿಮೆ ಎಂತದ್ದು ಅಂತ. ಸೊ ಒಂದ್ಸಲ ನಾರದ ಮುನಿ ಏನ್ ಮಾಡ್ತಾರೆ, ಅವರು ಸಕಲ ಲೋಕ ಸಂಚಾರಿ ಅಲ್ವಾ, ತ್ರಿಲೋಕ ಸಂಚಾರಿ. ಹೀಗೆ ಭಗವಂತನ ನಾಮವನ್ನ ಹೇಳ್ತಾ ವೈಕುಂಠಕ್ಕೆ ಬರ್ತಾರೆ. ಅಲ್ಲಿ ಲಕ್ಷ್ಮೀದೇವಿಗೆ ಪ್ರಣಾಮ ಮಾಡ್ತಾರೆ, ತಾಯಿಗೆ ನಮಸ್ಕಾರ ಮಾಡ್ತಾರೆ. ಏನಾದ್ರು ಸೇವೆ ಇದ್ರೆ ಮಗ ಏನ್ ಮಾಡ್ತಾರೋ ಅದನ್ನ ಮಾಡ್ತಾರೆ. ಲಕ್ಷ್ಮೀ ನಾರದನ್ ಕಂಡಾಗ ತುಂಬಾ ಖುಷಿ ಆಯ್ತು. ಸೊ ಮಗ ಆದವನು ತಂದೆ ತಾಯಿಗಳಿಗೆ ಏನ್ ಸೇವೆ ಮಾಡ್ಬೇಕು ಅದನ್ನ ಮಾಡ್ತಾರೆ. ನಾರದ ಮುನಿಗಳಾಗಿರ್ಲಿ, ಯಾರೇ ಮಹಾನ್ ಭಾವರಾಗಿರ್ಲಿ, ಸೇವೆ ಮಾಡ್ಬೇಕು, ಪ್ರತಿಯೊಬ್ಬರಿಗೂ ಸೇವೆ ಮಾಡ್ಬೇಕು. ಸೊ ಲಕ್ಷ್ಮೀನಾರಾಯಣರನ್ನ ನಾರದರು ಸೇವೆ ಮಾಡ್ತಿರ್ತಾರೆ ಪ್ರತಿನಿತ್ಯ. ಲಕ್ಷ್ಮಿಗೆ ಖುಷಿ ಆಯ್ತು, ಮಗು ಏನ್ ವರ ಬೇಕು ಕೇಳ್ಕೊ ಅಂದ್ರೆ ಅಂದ್ಬಿಟ್ರು ಲಕ್ಷ್ಮಿ ನಾರದರಿಗೆ. ನಾರದ ಮುನಿ ಹೇಳ್ತಾರೆ, ಅಮ್ಮ ನನಗೇನಾದ್ರೂ ವರ ಕೊಡುವಂಥದ್ದಿದ್ರೆ ದಯವಿಟ್ಟು ಇಲ್ಲ ಅನ್ಬಾರ್ದು. ಫಸ್ಟ್ ಏನ್ ಹೇಳ್ತಾರೆ, ಇಲ್ಲ ಅಂತ ಹೇಳ್ಬಾರ್ದು. ಇಲ್ಲ ಅಂತ ಹೇಳಿದ್ರೆ ಅದು ಆ ಮಾತಿಗೆ ಬೆಲೆ ಇಲ್ಲ ಆಗುತ್ತೆ. ಸೊ ನಾರದ ಮುನಿ ಏನ್ ಹೇಳ್ತಾರೆ, ಸ್ವಲ್ಪ ಬುದ್ಧಿವಂತಿಕೆಯಿಂದ, ನನಗೊಂದು ವರ ಕೊಡಿ. ಏನು? ಭಗವಂತನ ಉಚ್ಚಿಷ್ಟ ಬೇಕು ನನಗೆ. ಹೇಳ್ಬಿಟ್ಟೆ ಮತ್ತೆ ತಗೊಳಕೊಂಡಲ್ಲ ನಾನು ಅಂತ ಲಕ್ಷ್ಮಿಗೆ ಸ್ವಲ್ಪ ಪೀಕಿಲಾಟ ಆಯ್ತು. ಯಾಕಂದ್ರೆ ಭಗವಂತ ಹೇಳಿರ್ತಾನೆ, ನಿನಗೆ ಮಾತ್ರ ಅದು ಗಂಡ ತಿಂದಿದ್ದಂತಹ ಉಚ್ಚಿಷ್ಟ, ಅಂದ್ರೆ ಎಂಜಲು ಉಚ್ಚಿಷ್ಟ ಅಂತೀವಲ್ಲ, ಅದನ್ನ ಹೆಂಡತಿ ತಿನ್ಬೇಕು. ಓಕೆ, ಅದು ಧರ್ಮ, ಸನಾತನ ಧರ್ಮ. ಅದು ಗಂಡನ ಪರ್ಮಿಷನ್ ಇಲ್ಲದೆ ಯಾರು ಕೂಡ ಅದನ್ನ ಬೇರೆಯವರಿಗೆ ಹಂಚುವಂಗಿಲ್ಲ. ಅದು ಮಗ ಆಗಿರ್ಬೋದು, ಯಾರೇ ಆಗಿರ್ಬೋದು. both are okay. Here tested. To be tested. Contact. Module screws are loose is there. Which modules? Arm module will be there. Not removed. I don't On the top screw will be there. Maybe. But the testing is okay. If this, I'll tighten it. ಸೊ ನಾರದ ಮುನಿ ಬರಾಕ್ ಹೇಳ್ತಾರೆ, ಲಕ್ಷ್ಮಿ ಆಯ್ತು ಅಂತ ಹೇಳ್ಬಿಟ್ರು. ಸೊ ಈಗ ಮುಖ ಒಂಥರ ಬಿಳ್ಸ್ಕೊಂಡ್ಬಿಡ್ತು ಲಕ್ಷ್ಮೀ ದೇವಿಗೆ. ಏನಪ್ಪಾ ಹೇಳೋದು ಹೇಳ್ಬಿಟ್ಟೆ, ಹಿಂಗ್ ಹೇಳ್ಬಿಟ್ರಲ್ಲ ಅಂತ. ನಾರದ, ಇದು ಬಿಟ್ಟು ಬೇರೆ ಏನಾದ್ರು ಕೇಳ್ಕೊತೀಯ ವರ? ಏನ್ ಭಗವಂತನ ಪ್ರಸಾದ ಬಿಟ್ಟು ಬೇರೆ ಇನ್ನೇನ್ ಬೇಕು ನಮ್ಗೆ ವರ? ಇದು ಕಲಿಬೇಕು ನಾವು. ಲಕ್ಷ್ಮಿನೇ ಬಂದು ಏನ್ ಬೇಕು ನೀನ್ ಕೇಳ್ಕೊ, ಕೋಟಿ ದುಡ್ಡು ಸುರಿದ್ ಬಿಡ್ತೀನಿ ನಿನ್ ಮುಂದೆ, ಚಿನ್ನ ವಜ್ರ ವೈಡೂರ್ಯ ಎಲ್ಲ ಸುರಿದ್ ಬಿಡ್ತೀನಿ, ಏನ್ ಬೇಕು ಕೇಳ್ಕೊ. ಉಚ್ಚಿಷ್ಟ ಬೇಡ ನನಗೆ ಭಗವಂತನ ಪ್ರಸಾದನೇ ಬೇಕು. ಅದಕ್ಕೆ ಪ್ರಸಾದ ಅಂತ ಬಂದಾಗ ಯಾಕೆ ನಾವು ಒತ್ತು ಕೊಟ್ಟು ಹೇಳ್ತೀವಿ, ಪ್ರಸಾದನೇ ತಿನ್ಬೇಕು. ಹೊರಗಡೆ ಹೋಗ್ತೀವಿ, ಪ್ರಭುಜಿ ಹೊರಗಡೆ ಬಲವಂತ ಮಾಡ್ಬಿಟ್ರು ತಿಂದ್ಬಿಟ್ವಿ, ತಿನ್ಬಾರ್ದು. ಈಗ ಲಕ್ಷ್ಮಿ ಬಲವಂತ ಮಾಡ್ತಾ ಇದಾರೆ ನಾರದರಿಗೆ, ಪ್ಲೀಸ್ ನಾರದ ಬೇರೆ ಏನಾದ್ರು ಕೇಳ್ಕೊ, ಬೆಟ್ಟದಷ್ಟು ಚಿನ್ನ ವಜ್ರ ವೈಡೂರ್ಯ ಬೇಡ ನನಗೆ ಅದೇ ಬೇಕು, ಪ್ರಸಾದನೇ ಬೇಕು. ಎಷ್ಟು ಮಹಿಮೆ ಇದೆ ನೋಡಿ.
ಲಕ್ಷ್ಮಿನೇ ಈಗ ಲಕ್ಷ್ಮೀ ದೇವಿನೇ ಗೋಗರಿಬೇಕು, ಪ್ಲೀಸ್ ಪ್ಲೀಸ್ ಅದಾಗಲ್ಲ, ಅದಾಗದೇ ಇರೋ ವಿಚಾರ ಅಂತ. ಬಟ್ ಸೇವೆ ಭಗವಂತನ ತೃಪ್ತಿ ಪಡಿಸಿದ್ರೆ ಏನ್ ಬೇಕಾದ್ರೂ ಆಗುತ್ತೆ. ಯಾವ ನಿಯಮ ಕಾನೂನು ಕಾಯ್ದೆಗಳನ್ನ ಭಗವಂತ ಬೇಕಾದ್ರೆ ಮುರಿಬೋದು, ಆಯ್ತಾ. ಯಾವ ಧರ್ಮಗಳನ್ನು ಫಾಲೋ ಮಾಡೋ ಅವಶ್ಯಕತೆನೇ ಇಲ್ಲ ಯಾವಾಗ ಭಗವಂತನ ಸಂಪೂರ್ಣ ಶರಣಾಗತಿಗೆ ಬಂದಾಗ. ನೋಡಿ, ಈಗ ಭಗವಂತನ ಆಜ್ಞೆ ನಿನ್ ಬಿಟ್ಟು ಬೇರೆ ಇನ್ಯಾರಿಗೂ ಕೊಡೋಂಗಿಲ್ಲ ಅಂತ. ಬಟ್ ನಾರದು ಕೇಳ್ಬಿಟ್ರು, ಅಂದ್ಬಿಟ್ರು ಲಕ್ಷ್ಮೀ ದೇವಿಗೆ. ಏನ್ ಮಾಡ್ಬೇಕು? ಲಕ್ಷ್ಮೀ ದೇವಿಗೆ ಹಿಂಗಾಯ್ತು ಪರಿಸ್ಥಿತಿ, ಬೇಡ್ಕೊತಿದ್ದಾಳೆ, ಪ್ಲೀಸ್ ದಯವಿಟ್ಟು ಬೇಡ. ಸರಿ, ಯಾಕೆ ಅಂತ ಕೇಳಿದ್ರೆ ಭಗವಂತ ಹೇಳಿದರೆ, ಯಾರಿಗೂ ಕೊಡಬಾರದು ನನ್ನ ಪ್ರಸಾದವನ್ನ, ನೀನೊಬ್ಳಿಗೆ. ಇದು ನನ್ನ ಗಂಡನ ಆಜ್ಞೆ. ನನ್ನ ಗಂಡನ ಆಜ್ಞೆಯನ್ನ ಮೀರಕ್ಕಾಗುತ್ತಾ? ಅದ್ರ ಜೊತೆಗೆ ವೈಕುಂಠಪತಿ ಅವ್ರ ಆಜ್ಞೆನ ಹೇಗ್ ಮೀರೋದು ನಾನು ಕೊಡಕ್ ಆಗೋದಿಲ್ಲ ಅಂದ್ಬಿಟ್ಲು ಲಕ್ಷ್ಮೀದೇವಿ. ನಾರದ್ರು ಬಿಡ್ತಾರ, ಹಠ ಮಾಡಿದ್ರು, ಇಲ್ಲ ಇಲ್ಲ ನನಗ್ ಬೇಕೇ ಬೇಕು, ನನಗೆ ಬೇಕೇ ಬೇಕು, ಪ್ರಸಾದ ಬೇಕು. ಅಯ್ಯೋ ಏನ್ ಮಾಡೋದು? ಸರಿ, ಒಂದಿನ ಪಾದ ಸೇವೆ ಮಾಡ್ತಾ ಮಾಡ್ತಾ ನಾರಾಯಣರನ್ನ ಲಕ್ಷ್ಮಿ ಕೇಳ್ತಾರೆ, ಯಾಕೆ ಲಕ್ಷ್ಮಿ ಒಂಥರ ಮುಖ ಬೇಜಾರಲ್ಲಿದ್ಯಾ, ಏನ್ ಸಮಾಚಾರ? 3 ಲೋಕಗಳಿಗೆ ಒಡತಿ, ಐಶ್ವರ್ಯದ ಗಣಿ, ಏನ್ ಕಮ್ಮಿ ಆಗಿದೆ ನಿನಗೆ? ಯಾಕೆ ಅಷ್ಟೊಂದು ಬೇಜಾರಾಗಿದ್ಯಾ? ಏನ್ ಮಾಡೋದು, ಹೆಂಗ್ ಹೇಳೋದು ಅದನ್ನ? ಸೊ ಲಕ್ಷ್ಮಿ ಹೇಳ್ತಾರೆ, ಪಾದ ಸೇವೆ ಮಾಡ್ತಾ ಮಾಡ್ತಾ ಕಾಲು ಹೊತ್ತಾ ಇಲ್ಲ ರೀ, ಹಿಂಗ್ ಆಗೋಯ್ತು, ನಾರದ್ರು ಬಂದ್ರು, ಹಿಂಗ್ ಮಾಡಿದ್ರು, ಈ ತರ ಏನ್ ಮಾಡ್ಬೇಕು ಇವಾಗ? ಈಗ ನಾನು ಆ ಕಡೆ ಕೊಟ್ಟು ವರವನ್ನ ಮಾತನ್ನ ಮೀರದಂಗಾಗುತ್ತೆ, ಇಲ್ಲ ಅಂದ್ರೆ ನಿಮ್ ಮಾತನ್ನ ಮೀರದಂಗಾಗುತ್ತೆ. ಸೊ ಏನ್ ಮಾಡೋದು? ಸರಿ, ಏನ್ ಮಾಡಿದ್ರು ನಾರಾಯಣ, ಸರಿ ಆಯ್ತು, ಒಂದು ಕೆಲಸ ಮಾಡೋಣ, ನಾನು ತಿಂದಿದ ಉಚ್ಚಿಷ್ಟ ನಿನಗೆ ಕೊಡ್ತೀನಿ, ಕೊಟ್ಟು ಒಂದು ಕ್ಷಣ ನಾನು ಕಣ್ಮುಚ್ಕೊಂಡ್ಬಿಡ್ತೀನಿ. ಅಷ್ಟರೊಳಗೆ ನೀನು ಆ ಉಚ್ಚಿಷ್ಟ, ಎಂಜಿಲ್ ಅಂತ ಇರುತ್ತಲ್ಲ, ಅದನ್ನ ಉಚ್ಚಿಷ್ಟ ಅಂತ ಹೇಳ್ಬೇಕು, ಎಂಜಿಲ್ ಅಂತ ಹೇಳ್ಬಾರ್ದು. ಅದು ಉಚ್ಚಿಷ್ಟ ಅಂದ್ರೆ ಗೊತ್ತಾಗಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಉಚ್ಚಿಷ್ಟ ಅಂದ್ರೆ ಏನು ಅಂತ ಉಚ್ಚಿಷ್ಟ ಅಂದ್ರೆ ಸಾಮಾನ್ಯ ಭಾಷೆ ಹೇಳ್ತೀವಲ್ಲ, ಎಂಜಿಲ್ ತಟ್ಟೆ. ಸೊ ಉಚ್ಚಿಷ್ಟವನ್ನ, ಭಗವಂತ ಉಚ್ಚಿಷ್ಟವನ್ನ ನಾನು ಕಣ್ ಮುಚ್ಕೊಂಡಿರ್ತೀನಿ ಒಂದು ಕ್ಷಣ, ಅದನ್ನ ನೀನ್ ಯಾರು ಬೇಕಾದ್ರೂ ಕೊಟ್ಬಿಡು, ನನ್ ಕಣ್ ಬಿಡೋಷ್ಟರಲ್ಲಿ ಅಂತ. ಎಲ್ಲ ಲೀಲೆ, ಭಗವಂತ ಮಾಡುವಂತಹ ಲೀಲೆ. ಸಾಮಾನ್ಯ ಮನುಷ್ಯನಿಗೆ ಅರ್ಥ ಮಾಡ್ಸಕ್ಕೆ ಇದೆಲ್ಲ ಮಾಡುವಂಥದ್ದು ಭಗವಂತ. ಸರಿ, ಖುಷಿ ಆಯ್ತು. ಸದ್ಯ ಆ ಕಡೆ ಗಂಡನ ಮಾತು ಮೀರ್ತಾ ಇಲ್ಲ, ಈ ಕಡೆ ಮಗನ್ ಕೊಟ್ಟ ಮಾತನ್ನು ಕೂಡ ಮೀರೋಂಗಿಲ್ಲ. ನಾರದ ಮುನಿ ಬಂದ್ರು, ಲಕ್ಷ್ಮಿ ಹೇಳ್ತಾರೆ, ನೋಡಪ್ಪ ಹಿಂಗಿದೆ ಆಜ್ಞೆ, ಆದಷ್ಟು ಬೇಗ ಪತಿದೇವರು ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟರಲ್ಲಿ ಈ ಪ್ರಸಾದನ್ನ ತಿನ್ಬಿಡ್ಬೇಕು. ಸಿಕ್ಕಿದ್ದೆ ಚಾನ್ಸ್, ನಾರದ ಏನ್ ಮಾಡಿದ್ರು, ತಟ್ಟೆಲಿದ್ದೆಲ್ಲ ಬೆಳೆದು ಬಾಯಿಗೆ ಹಾಕೊಂಡ್ಬಿಟ್ರು. ಖುಷಿನೋ ಖುಷಿ. ಇವಾಗ ಮೊದ್ಲೇ ಆನಂದಮಯವಾಗಿ ಆಡ್ತಾ ಇದ್ರು, ಭಗವಂತ ನಾಮ ಆಡ್ತಾ ಇದ್ರು, 3 ಲೋಕದಲ್ಲಿ ಸಂಚಾರ ಮಾಡ್ಕೊಂಡು, ಈಗ ಪ್ರಸಾದ ತಿನ್ಬಿಟ್ರ ಎಕ್ಸ್ಟೆಂಡ್ ಆ ಭಾವಕ್ಕೆ ಹೋಗ್ಬಿಟ್ರು. ಏನಾಯ್ತು, ಯಾವಾಗ ಭಾವ ಅತಿ ಆಗುತ್ತೆ ನೋಡಿ, ಭಾವ ಅಂದ್ರೆ ಪ್ರೇಮ, ಖುಷಿ ಹೆಚ್ಚಾದಾಗ ಏನಾಗುತ್ತೆ, ಮರ್ತೋಗ್ಬಿಡ್ತಾರೆ, ತಮ್ಮ ಅಸ್ತಿತ್ವನೇ ಮರ್ತೋಗ್ಬಿಡ್ತಾರೆ. ಏನ್ ಬೇಡ, 10ನೇ ಕ್ಲಾಸಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ಬಿಟ್ರೆ, 35 ಮಾರ್ಕ್ಸ್ ತಗೊಂಡು ಪಾಸ್ ಆಗ್ಬಿಟ್ರೆ ಖುಷಿನೋ ಖುಷಿ, ಹೆಂಗೋ 35 ದಾಟ್ಕೊಂಡ್ಬಿಟ್ಟೆ ಅಂತ ಕುಣಿದಾಡ್ಬಿಡ್ತಾನೆ ಕುಪ್ಪಳಿಸಿ. ಭಗವಂತನ ಮಹಾಪ್ರಸಾದ ಬೇರೆ ಸಿಕ್ಬಿಟ್ಟಿದೆ. ಸರಿ, ಏನ್ ಮಾಡಿದ್ರು, ಆ ಭಾವದಲ್ಲಿ ಖುಷಿಲಿ ಏನ್ ಮಾಡಿದ್ರು, ವೀಣೆ ತಗೊಂಡು ನುಡ್ಸ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹಾಡ್ಕೊಂಡು ಈ ಗ್ರಹದಿಂದ ಆ ಗ್ರಹಕ್ಕೆ 3 ಲೋಕದಲ್ಲಿ ಓಡಾಡ್ಬಿಟ್ರು. ಓಡಾಡ್ಕೊಂಡು ಕೊನೆಗೆ ಎಲ್ಲಿ ಬರ್ತಾರೆ, ಕೈಲಾಸಕ್ಕೆ ಬಂದ್ಬಿಡ್ತಾರೆ. ಕೈಲಾಸಕ್ಕೆ ಬಂದ್ರು, ಶಿವ ಪಾರ್ವತಿರಿದ್ದಾರೆ. ನೋಡಿದ್ರು ನಾರದನ್ನ, ಏನ್ ಇವತ್ತು ನಾರದ್ರು ವಿಶೇಷವಾಗಿದ್ದಾರಲ್ಲ, ಸ್ಪೆಷಲ್ ಆಗಿದ್ದಾರೆ, ತುಂಬಾ ಖುಷಿಯಾಗಿದ್ದಾರಲ್ಲ. ಸೊ ನಾರದ ಮುನಿ ಆ ಆನಂದ ಅಲೆಯಲ್ಲಿ ತೇಲ್ಕೊಂಡು, ವಿಷ್ಣು ಭಕ್ತಿ ಕೃಷ್ಣ ಭಕ್ತಿ ತೇಲ್ಕೊಂಡು ಬಂದ್ಬಿಟ್ರು. ಶಿವ ಕೇಳ್ತಾರೆ, ಏನಾಯ್ತು ನಾರದ, ತುಂಬಾ ಖುಷಿಯಲ್ಲಿದ್ದೀರಾ, ಏನ್ ಸಮಾಚಾರ? ಭಗವಂತ ನಾಮದಲ್ಲಿ ಮುಳುಗೋಗಿದ್ದೀರಿ, ಈ ತರ ಸ್ಥಿತಿ ನಾನು ಯಾವತ್ತೂ ನೋಡಿರ್ಲಿಲ್ಲ ನಿಮ್ಮನ್ನ, ಏನಾಯ್ತು? ಸೊ ನಾರದರು ಹೇಳ್ತಾರೆ, ಸ್ವಲ್ಪ ಈಗೊಂಚೂರು ಕೈಲಾಸದಲ್ಲಿ ಶಿವನ ಮಾತುಗಳನ್ನ ಕೇಳಿಸ್ಕೊಂಡಿದ್ದಾರೆ. ಆ ಭಾವದಲ್ಲಿದ್ದಾಗ ಯಾರ ಮಾತು ಕೇಳಿಸೋದಿಲ್ಲ. ಈಗ ಶಿವ ಕೇಳಿದ್ರು, ನಾರದ ಮುನಿ ಹೇಳ್ತಾರೆ,
ಹೌದೌದು ಶಿವ, ನನಗೆ ತುಂಬಾ ಖುಷಿ ಆಯ್ತು ಇವತ್ತು. ಯಾಕಂದ್ರೆ ನನಗೆ ಭಗವಂತನ ಮಹಾಪ್ರಸಾದ ಸಿಕ್ಕಿಬಿಟ್ಟಿದೆ. ಈಗ ನನ್ನನ್ನು ಯಾರು ತಡೆಯಕ್ಕಾಗೋದಿಲ್ಲ. ಒಂದೇ ಉಸಿರಲ್ಲಿ ನಾರದ್ರು ಹೋಗಿದ್ದೆಲ್ಲ ಹೇಳ್ಬಿಟ್ರು. ಹಿಂಗಾಯ್ತು, ವೈಕುಂಠಕ್ಕೆ ಹೋಗಿದ್ದೆ, ಲಕ್ಷ್ಮಿ ಸೇವೆ ಮಾಡಿದೆ, ಲಕ್ಷ್ಮಿ ಖುಷಿ ಆಯ್ತು, ಏನ್ ವರ ಬೇಕು ಅಂತ ಕೇಳ್ಕೊಂಡ್ಬಿಟ್ಲು. ನಾನು ಕೇಳೋದು ಕೇಳ್ಬಿಟ್ಟೆ, ಸರಿಯಾಗಿ ತಗಳಾಗ್ಬಿಟ್ಟೆ, ಭಗವಂತನ ಪ್ರಸಾದ ಬೇಕು ಅಂದ್ಬಿಟ್ಟೆ. ಈಗ ಎಲ್ಲ ಹೇಳ್ಬಿಟ್ರು. ಖುಷಿ ಆಯ್ತು. ಶಿವ ಏನ್ ಮಾಡಿದ್ರು, ಹೌದಾ ಇಷ್ಟೊಂದು ಖುಷಿ ಆಗುತ್ತಾ ಭಗವಂತನ ಪ್ರಸಾದ ತಿಂದ್ರೆ? ನಮ್ಗೆ ಆಗೋದೇ ಇಲ್ವಲ್ಲ. ನಮ್ಗೆ ಏನೇ ತಿಂದ್ರು ಭಗವಂತನಿಗೆ ಆಫರ್ ಮಾಡಿ ಟೆಂಪಲ್ ಅಲ್ಲಿ ಪ್ರಸಾದ ತಿಂದ್ರೆ ಎಲ್ಲ ಚೆನ್ನಾಗಿತ್ತು. ಅದೊಂಚೂರು ಪೊಂಗಲಲ್ಲಿ ಖಾರ ಕಮ್ಮಿ ಆಗಿತ್ತು, ಒಂಚೂರು ಉಪ್ಪು ಹೆಚ್ಚಾಗೋಯ್ತು, ಅದೇ ಆಗಿತ್ತು ಇದಾಗಿತ್ತು ಅಂತ ಹೇಳ್ತೀವಿ ನಾವು. ನಮ್ಗೆ ಆನಂದನೇ ಆಗೋದಿಲ್ಲ. ಪ್ರಸಾದ ಆದ್ಮೇಲೆ ಮಹಾಪ್ರಸಾದಂ ಕಿ ಜೈ ಹೇಳಬೇಕು. ಅದೇನಾದ್ರೂ ಆಗಿರ್ಲಿ, ಭಗವಂತನಿಗೆ ಆಫರ್ ಮಾಡಿದ್ದಾರೆ ಅಂದ್ಮೇಲೆ ಸುಮ್ಮನೆ ಅದನ್ನ ಕಣ್ಣು ಗೊತ್ಕೊಂಡು ಆ ಭಾವದಲ್ಲಿ ತಿಂದು ಭಗವಂತನಿಗೆ ಕೃತಜ್ಞತೆ ಸಲ್ಲಿಸಬೇಕು. ಪ್ರಸಾದಂಗೆ ಕೃತಜ್ಞತೆ ಸಲ್ಲಿಸಬೇಕು. ಅದಕ್ಕೆ ನಾವು ಪ್ರಸಾದ ಸೇವನೆ ಮಾಡಕ್ ಮುಂಚೆ ಮಹಾಪ್ರಸಾದೆ 5 ವಿಚಾರಗಳು. ಮಹಾಪ್ರಸಾದೆ ಗೋವಿಂದೇ ನಾಮ ಬ್ರಾಹ್ಮಣೆ ವೈಷ್ಣವೇ. ಇವರಲ್ಲಿ ಯಾರಿಗೆ ವಿಶ್ವಾಸ ಇರೋದಿಲ್ಲ? ಪಾಪಿಗೆ ವಿಶ್ವಾಸ ಇರೋದಿಲ್ಲ. ವಿಶ್ವಾಸೋ ನೈವ ಜಾಯತೆ. ಮಹಾಪಾಪಿಗೆ ವಿಶ್ವಾಸ ಬರೋದೇ ಇಲ್ಲ. ಈ ವಿಶ್ವಾಸ ಯಾವಾಗ ಬರುತ್ತೆ ನಮಗೆ? ನಂಬಿಕೆ ಯಾವಾಗ ಬರುತ್ತೆ? ನಾವು ಲೀಲೆಗಳನ್ನ ಶ್ರವಣ ಮಾಡಬೇಕು. ಸೊ ಶಿವನಿಗೆ ಏನಾಯ್ತು, ನಾರದರ ಖುಷಿ ನೋಡಿ ತಡ್ಕೊಳಕ್ಕಾಗಿಲ್ಲ. ಎರಡೂ ಕೈ ಜೋಡಿಸಿ ಹೇಳ್ತಾರೆ, ನಾರದ ನನಗೂ ಸ್ವಲ್ಪ ಸಿಗಬೇಕಲ್ಲ ಅದು. ಅರೆ ನೀನೆಂತ ಮಹಾ ಭಾಗ್ಯಶಾಲಿಯಪ್ಪ, ಭಗವಂತ ಪ್ರಸಾದ ತಿನ್ಕೊಂಡು ಬಂದಿದ್ಯಾ, ನಾವು ಸ್ವಲ್ಪ ಸೇವನೆ ಮಾಡಬಹುದಾ? ಶಿವ ಸ್ವಲ್ಪ ಖುಷಿ ಆಯ್ತು, ಖುಷಿಯಿಂದ ಕೇಳ್ತಾರೆ ಶಿವ, ನನಗೂ ಏನೋ ತಂದಿರ್ಬೋದು ಅಂತ. ಅಲ್ಲಿ ತಿಂದು ಪಾರ್ಸಲ್ ಏನೋ ತಂದಿರ್ಬೋದು ಅಂದ್ಬಿಟ್ಟು ಏನ್ ಮಾಡ್ತಾರೆ, ಶಿವ ಖುಷಿಯಿಂದ ಕೇಳ್ತಾರೆ ನಮಗೂ ಏನೋ ತಂದಿದ್ಯಾ ಅಂತ. ನಾರದ ಮುಖ ಪೆಚ್ಚಾಯ್ತು. ಯಾರಿಗೂ ಹೇಳಬೇಡ ಅಂತ ಬೇರೆ ಹೇಳಿದ್ರು ಲಕ್ಷ್ಮಿ. ತಗೋಪ, ಕಣ್ ಮುಚ್ಕೊಂಡ್ಬಿಡು, ತಿನ್ಕೊಂಡ್ಬಿಡು, ಯಾರಿಗೂ ಹೇಳಬೇಡ, ಮಹಾ ಕಷ್ಟದಿಂದ ನಾನು ಇದನ್ನ ನಿನಗೆ ಕೊಡ್ತಾ ಇದೀನಿ ಅಂತ ಹೇಳಿದ್ರೆ ನಾರದ್ರು ಏನ್ ಮಾಡಿದ್ರು, ಇಲ್ಲಿ ಬಾಯ್ ಬಿಟ್ಬಿಟ್ರು. ಮಹಾಪ್ರಸಾದ ಸಿಕ್ತಪ್ಪ, ನನಗೆ ಖುಷಿ ಆಯ್ತು ಅಂತ ಬಾಯ್ ಬಿಟ್ಬಿಟ್ರು. ಈಗ ಶಿವ ಬಿಡ್ತಾರ? ಇಲ್ಲ. ಸೊ ನನಗೆ ಸರಿ ಏನ್ ಮಾಡಿದ್ರು, ನಾರದ್ರು ಕೈ ಜೋಡಿಸ್ಕೊಂಡು, ದಯವಿಟ್ಟು ಹಠ ಮಾಡಬೇಡ, ಸಿಗೋದಿಲ್ಲ ಅದು, ನನಗೆ ಸಿಕ್ಕಿದ್ದೇ ಒಂದ್ ತುತ್ತು, ಅದು 1 ಅಗಳು ಅನ್ನ, ಅದು ತಿಂದ್ಬಿಟ್ಟಿದೀನಿ, ಏನ್ ಮಾಡ್ಬೇಕು ಇವಾಗ? ಆಮೇಲೆ ಶಿವ ಹೇಳ್ತಾರೆ, ನೋಡು ಎಲ್ಲಾದ್ರೂ ಒಂಚೂರು ಏನಾದ್ರು ಇರ್ಬೋದು, ಉಗುರು ಸಂಧಿಯಲ್ಲಿ ಏನಾದ್ರು ಇರ್ಬೋದು, ಫಿಂಗರ್ ನೇಲ್ ಅಲ್ಲಿ ಏನಾದ್ರು ಸ್ವಲ್ಪ ಸಿಕ್ಕಾಕೊಂಡಿದ್ಯಾ ಅಂತ. ನಾರದು ಎಲ್ಲಾ ಕಡೆ ಇಲ್ಲಿ ಎಲ್ಲ ಹುಡುಕ್ತಾರೆ, ಎಲ್ಲೂ ಇಲ್ಲ. ಈಗ ತಾನೇ ತಿಂದ್ಬಿಟ್ಟು ಬಾಯಿ ಮುಕ್ಕಳಿಸ್ಕೊಂಡ್ ಬಂದ್ಬಿಟ್ಟೆ, ಏನೂ ಇಲ್ಲ ಇವಾಗ. ಸೊ ಕೊನೆಗೆ ಏನಾಯ್ತು, ಆ ಉಗುರು ಸಂಧಿಲಿ ಸ್ವಲ್ಪ ಸಿಕ್ಕಾಕೊಂಡಿದೆ, ಉಚ್ಚಿಷ್ಟ. ಸೊ ಏನ್ ಮಾಡಿದ್ರು ನಾರದ್ರು, ನೋಡಪ್ಪ ಶಿವ ಇಲ್ಲಿದೆ, ಇದು ತೆಗಿಯಕ್ಕಾಗೋದಿಲ್ಲ, ತಗೋ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು, ಆ ಬೆರಳನ್ನೇ ಶಿವನ ಬಾಯಲ್ಲಿ ಇಟ್ಬಿಟ್ರು. ಭಾಗವತನ ಒಂದು ಕತೆ ಬರುತ್ತೆ, ಸಾಗರನ್ ಕತೆ. ಇಂದ್ರ ಬಿಡಿ ಅದು ಕತೆ. ಇಂದ್ರ ಏನ್ ಮಾಡ್ತಾರೆ, ಬಂದು ತನ್ನ ಅಮೃತದ ಬೆರಳನ್ನ ಆ ಮಗು ಬಾಯಲ್ಲಿ ಇಡ್ತಾರೆ. ಯಾಕಂದ್ರೆ ಅವಾಗ ತಂದೆಯಿಂದ ಬಂದ ಮಗು, ತಾಯಿ ಇಲ್ಲ ಅದಕ್ಕೆ ಹಾಲು ಕುಡಿಯೋದಕ್ಕೆ. ಹಂಗೆ ಫಿಂಗರ್ ನೈಲ್ನ ಉಗುರಲ್ಲಿ ಸಿಕ್ಕಾಕೊಂಡಿತ್ತಲ್ಲ, ಅದನ್ನ ಶಿವನ್ ಬಾಯಲ್ಲಿ ಇಟ್ಬಿಡ್ತಾರೆ ನಾರದರು. ಸೊ ಏನಾಯ್ತು, ಪ್ರಸಾದ ಕಾಣಿಕ ಮಾತ್ರ. ಪ್ರಸಾದದ ಒಂದು ಲೇಷ ಅಂದ್ರೆ ಎಷ್ಟು, ಒಂದು ಸಾಸಿವೆಗಾಳಷ್ಟು ಅಲ್ಲ ಅದು, ಅದನ್ನ ಶಿವನಿಗೆ ಪ್ರದಾನ ಮಾಡ್ತಾರೆ. ಕೊಟ್ಬಿಟ್ಟು ಹೇಳ್ತಾರೆ, ಓ ಶಿವ ನೀನಂತ ಮಹಾಭಾಗ್ಯಶಾಲಿ, ಅದು ಸಿಗೋದಿಲ್ಲ. ಅದಕ್ಕೆ ಹೇಳುದು, ಮೊದಲು ನಾವು ಭಗವಂತನ ಮೇಲೆ ಸಂಪೂರ್ಣ ನಂಬಿಕೆ ಇಡಬೇಕು, ಪ್ರಸಾದದ ಮೇಲೆ ಸಂಪೂರ್ಣ ನಂಬಿಕೆ ಇಡಬೇಕು. ಅದಕ್ಕೆ ಎಲ್ರಿಗೂ ಪ್ರಸಾದದ ಭಾಗ್ಯ ಕೊಟ್ಟಿರೋದು, ಪ್ರಸಾದ ಪ್ರಿಪೇರ್ ಮಾಡುವಂತ ಭಾಗ್ಯ ಸಿಕ್ಕಿದೆ, ಸೇವೆ ಸಿಕ್ಕಿದೆ, ಎಲ್ರು ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳೋದು ಏನಕ್ಕೋಸ್ಕರ? ಭಗವಂತನ ಕೃಪೆ ಸಿಗುತ್ತೆ. ಪ್ರಸಾದ ತಿಂದ್ರೇನೆ ಅಷ್ಟು ಕೃಪೆ ಅಂದ್ರೆ, ಪ್ರಸಾದನ ಇನ್ನೂ 4 ಜನಕ್ಕೆ ಹಂಚೋದಕ್ಕೋಸ್ಕರ ಪ್ರಸಾದವನ್ನ ನೀವು ಭಗವಂತನಿಗೆ ನೈವೇದ್ಯ ಮಾಡಕ್ಕೆ ರಾಧಾರಾಣಿ ಕೃಪೆ. ಫಸ್ಟ್ ನಾವು ಪ್ರಸಾದ ಪ್ರಿಪೇರ್ ಮಾಡೋಕ್ ಮುಂಚೆ ರಾಧಾರಾಣಿ ಕೃಪೆ ತಗೊಂಡು ರಾಧಾರಾಣಿ ಪ್ರಾರ್ಥನೆ ಮಾಡಿ, ಓ ರಾಧಾರಾಣಿ ಇದು ಭಗವಂತನಿಗೆ ನೈವೇದ್ಯ ಮಾಡಕ್ ಮಾಡ್ತಾ ಇದೀವಿ, ರುಚಿ ಚೆನ್ನಾಗಾಗ್ಲಿ, ದಯವಿಟ್ಟು ನಮ್ಗೆ ಆಶೀರ್ವಾದ ಮಾಡು ಅಂತ ರಾಧಾರಾಣಿ ಪ್ರಾರ್ಥನೆ ಮಾಡ್ಕೊಂಡಾಗ ನೋಡಿ, ಪದ್ಯಾವಲಿಲಿ
ರೂಪ ಗೋಸ್ವಾಮಿ ಅವರು ಹೇಳ್ತಾರೆ, ಎಷ್ಟು ಮಹಿಮೆ ನೋಡಿ. ರಾಧಾರಾಣಿ ಬಿಟ್ಟು ಇನ್ಯಾವುದೇ ಸಖಿ ಗೋಪಿ ಅಡಿಗೆಯನ್ನ ತಾವು ರುಚಿಕಟ್ಟಾಗಿ ಹುಷಾರಾಗಿ ಜಾಗರೂಕತೆಯಿಂದ ಮಾಡ್ಕೊಂಡು ಬಂದ್ರು, ಅದಕ್ಕಿಂತ ಹೆಚ್ಚು ಟೇಸ್ಟ್ ಯಾರಿಗೆ ಯಾವಾಗ ಸಿಗುತ್ತೆ ಭಗವಂತನಿಗೆ ಅಂದ್ರೆ, ರಾಧಾರಾಣಿಯ ಮೇಲ್ವಿಚಾರಣೆಯಲ್ಲಿ ಮಾಡಿದ ಭಕ್ತ ಪ್ರಸಾದ ಇದೆಯಲ್ಲ, ಅದು ತುಂಬಾ ಟೇಸ್ಟ್ ಕೊಡುತ್ತೆ. ರಾಧಾರಾಣಿ ಮಾಡಿದ್ದಲ್ಲ, ರಾಧಾರಾಣಿ ಆಶೀರ್ವಾದ ತಗೊಂಡು ಪ್ರಸಾದ ಪ್ರಿಪೇರ್ ಮಾಡಿರ್ತಾರಲ್ಲ, ಅಂಥ ಭಕ್ತರ ಪ್ರಸಾದ ಬೇರೆ ಗೋಪಿಯರು ಖುದ್ದಾಗಿ ಮಾಡಿರೋ ಪ್ರಸಾದಕ್ಕಿಂತನೂ ಹೆಚ್ಚು ರುಚಿ ಕೊಡುತ್ತೆ. ಇದೆಲ್ಲ ನೆನಪಲ್ಲಿ ಇಟ್ಕೋಬೇಕು. ಪ್ರಸಾದ ಮಾಡಕ್ ಮುಂಚೆ ರಾಧಾರಾಣಿ ರಾಧಾರಾಣಿ ಪ್ರಾರ್ಥನೆ ಮಾಡ್ಬೇಕು. ನಾವು ಅಯೋಗ್ಯರು, ನಮ್ಗೆ ಗೊತ್ತು. ನಾವೇನು ಭಗವಂತನಿಗೆ ಆಫರ್ ಮಾಡೋಷ್ಟು ನಮ್ಗೆ ಯೋಗ್ಯತೆ ಇದೆಯಾ? ರಾಧಾರಾಣಿ ಕೃಪೆಯಿಂದ ನಾವು ಮಾಡ್ತಾ ಇರೋದು, ಹರಿ ಗುರು ವೈಷ್ಣವ್ರ ಕೃಪೆಯಿಂದ ನಾವು ಮಾಡ್ತಾ ಇರೋದು. ಇದು ನೆನಪಲ್ಲಿ ಇರ್ಬೇಕು ಯಾವಾಗ್ಲೂ ನಮ್ಗೆ. ಯಾವುದೂ ಅಷ್ಟೇನೆ ನಾನ್ ಮಾಡ್ತಾ ಇದ್ದೀನಿ ಅನ್ನೋದು ಬರಬಾರ್ದು. ನನ್ನ ಮೂಲಕ ಭಗವಂತ ಮಾಡಿಸ್ಕೊತಾ ಇದ್ದಾನೆ. ಇವತ್ತು ಯಾರೆಲ್ಲ ನಿಮ್ಮ ಮನೆಗಳಲ್ಲಿ ಭಗವಂತನಿಗೆ ನೈವೇದ್ಯ ಮಾಡ್ತಿದ್ರು, ತುಂಬಾ ಫಾರ್ಚುನೇಟ್ಸ್, ಸೌಭಾಗ್ಯಶಾಲಿಗಳು. ನಾವೆಲ್ಲರೂ ಸೌಭಾಗ್ಯಶಾಲಿಗಳು. ಭಗವಂತ ನಮ್ಗೆ ಇಷ್ಟ ಆದ್ರೂ ಕರುಣೆ ಕೊಟ್ಟಿದ್ದಾನೆ ಅಂತ. ಅದರಿಂದ ದಯವಿಟ್ಟು ಪ್ರಸಾದ ಪ್ರಿಪರೇಷನ್ಗೆ ಒಂದು ಕೊತ್ತಂಬರಿ ಕಟ್ ಮಾಡಕ್ಕಾದ್ರೂ ಬನ್ನಿ ಭಗವಂತ ನೈವೇದ್ಯಕ್ಕೆ. ಓಕೆ, ಸೊ ಅಂದ್ರೆ ಪ್ರಸಾದದ ಮಹಿಮೆ ಬಗ್ಗೆ ಹೇಳ್ತಾ ಇದೀವಿ ಅಷ್ಟೇ. ಪ್ರಸಾದದ ಮಹಿಮೆ. ಸರಿ, ನಾರದ ಮುನಿ ಏನ್ ಮಾಡಿದ್ರು, ಕೈಯಲ್ಲಿ ಉಗುರಲ್ಲಿ ಒಂದ್ ಸ್ವಲ್ಪ ಸಿಕ್ಕಾಕೊಂಡಿತ್ತು, ಅದನ್ನ ಶಿವನ ಬಾಯಲ್ಲಿ ಇಟ್ರು. ಶಿವ ಚಪರ್ಸ ತಾಂಡವ ಮಾಡಕ್ ಶುರು ಮಾಡಿದ್ರು. ಶಿವ 2 ತರ ತಾಂಡವ ಮಾಡ್ತಾರೆ. ಒಂದು ರುದ್ರ ತಾಂಡವ, ಅದು ಪ್ರಳಯ ಕಾಲದಲ್ಲಿ ಮಾಡೋ ತಾಂಡವ. ರುದ್ರ ತಾಂಡವ ಮಾಡಿದ್ರೆ ಪ್ರಳಯ ಆಗುತ್ತೆ ಅಂತ ಅರ್ಥ, ಡಿಸ್ಟ್ರಕ್ಷನ್, ಯಾಕಂದ್ರೆ ಲಯಕರ್ತ ಶಿವ. ಇನ್ನೊಂದು ತಾಂಡವ ಮಾಡ್ತಾನೆ ಖುಷಿ ಆದಾಗ. ಶಿವ ಆಶುತೋಷ, ಅಂದ್ರೆ ಬೇಗ ಖುಷಿ ಆಗ್ತಾನೆ, ಬೇಗ ಕೋಪನ ಬರುತ್ತೆ. ಸೊ ಈಗ ಮಹಾಪ್ರಸಾದ ತಗೊಂಡ್ರು, ಖುಷಿ ಆಯ್ತು, ಕುಡ್ದ ತಾಂಡವ ಮಾಡ್ತಾ ಇದಾರೆ. ನಾರದರಿಗೆ ಆಶ್ಚರ್ಯ, ಏನಪ್ಪಾ ಇದು? ಹೇ ಶಿವ, ಸಾಕು, ಸ್ವಲ್ಪ ನಿಲ್ಸು, ಪ್ರಳಯಗಳೇ ಆಗ್ಬಿಟ್ರೆ ಏನ್ ಮಾಡ್ಬೇಕು? ಆನಂದದಲ್ಲಿ ಶಿವನ ಆನಂದವನ್ನ ತಡೆಯಕ್ ಆಗ್ಲಿಲ್ಲ ನಾರದರಿಗೆ. ಅಷ್ಟರಲ್ಲಿ ಪಾರ್ವತಿ ಅಲ್ಲೇ ಇದ್ರ ಪಕ್ಕದಲ್ಲಿ. ಏನಾಯ್ತು ಗೊತ್ತಿಲ್ಲ ಅವ್ರಿಗೆ. ಪಾರ್ವತಿಗೆ, ಯಾಕೆ ತಾಂಡವ ಮಾಡ್ತಿದ್ರಿ ನೀವು? ನಾರದರು ಹೇಳಿದ್ರು, ಯಾರಿಗೂ ಹೇಳ್ಬಾರ್ದು, ನಾನೇನು ತಪ್ಪು ಮಾಡಿ ಬಾಯ್ಬಿಟ್ಟು ಹೇಳ್ಬಿಟ್ಟೆ ನಿನಗೆ, ನೀನ್ ಹೇಳ್ಬೇಡ ಅಂತ. ಹೇಳ್ತಾರ. ಶಿವ ಏನ್ ಮಾಡಿದ್ರು, ಖುಷಿಲಿ ಪಾರ್ವತಿಗೆ ಬಾಯ್ಬಿಟ್ಬಿಟ್ರು. ಯಾಕೆ ತಾಂಡವ ಮಾಡ್ತಿದ್ರಿ ಅಂದ್ರೆ, ಏನಾಯ್ತು ಗೊತ್ತಾ, ನಾರದು ಭಗವಂತ ಪ್ರಸಾದ ಕೊಟ್ಬಿಟ್ರು ನನಗೆ ಅಂತ. ಈಗೇನಾಯ್ತು ಪಾರ್ವತಿ ದೇವಿಗೆ? ಮತ್ ನನ್ಗಿಲ್ರಿ ಪ್ರಸಾದ ಅಂತ ಇದ್ದಾರೆ ಶಿವ. ಈಗ ಗಂಡ ಊಟ ಮಾಡಿದ್ಮೇಲೆ ಅದು ಹೆಂಡತಿ ಕೊಡ್ಬೇಕು, ಧರ್ಮ ಅಂತ ಹೇಳ್ತಿದ್ದಾರೆ ಶಾಸ್ತ್ರ. ಅಟ್ಲೀಸ್ಟ್ ಇಲ್ಲ ಅಂದ್ರೂ ಆ ತಟ್ಟೆಯಲ್ಲಿ ಊಟ ಆದ್ರೂ ಮಾಡ್ಬೇಕಲ್ವಾ? ಇವಾಗ ಶಿವ ಒಬ್ಬರೇ ತಿಂದ್ಬಿಟ್ಟಿದ್ದಾರೆ, ಪಾರ್ವತಿಗಿಲ್ಲ. ಏನ್ ಮಾಡ್ಬೇಕು? ಪಾರ್ವತಿ ಕೋಪ ಕಡಿಮೆ ಮಾಡ್ಬೇಕು. ಪಾರ್ವತಿ ದುರ್ಗೆ, ಸಕಲ ಬ್ರಹ್ಮಾಂಡಗಳ ಒಡತಿ. ಈಗ ನಾವೆಲ್ಲರೂ ಪಾರ್ವತಿ ಮಕ್ಕಳು, ಭೌತಿಕ ಜಗತ್ತಿನ ಒಡತಿ ಅವಳು. ಈಗೇನ್ ಮಾಡಿದ್ಲು? ಕೋಪ ಬಂತು, ಮುಂಚ್ಕೊಂತು. ಈಗ ಹೆಂಡತಿ ಕೋಪ ಬಂತು. ಶಿವ ಅದನ್ನ ಪ್ಯಾಸಿಫೈ ಮಾಡ್ಬೇಕು, ಸಮಾಧಾನ ಮಾಡ್ಬೇಕು. ಸರಿ, ಎಷ್ಟು ಹೇಳಿದ್ರು ಪಾರ್ವತಿ ಸಮಾಧಾನ ಆಗ್ತಾ ಇಲ್ಲ. ನಾನೇನ್ ಮಾಡ್ತೀನಿ ಇವಾಗ? ನಾನು ಭಗವಂತನ ಹತ್ರಕ್ಕೆ ಹೋಗ್ತೀನಿ. ಹೋಗಿ ನಾನು ನ್ಯಾಯ ಪಂಚಾಯಿತಿ ಮಾಡ್ತೀನಿ. ಈಗೇನಾಗುತ್ತೆ? ಎಲ್ಲಿಗೆ ಹೋಗುತ್ತೆ ನೋಡಿ ವಿಷಯ. ನಾನ್ ಹೇಳಿದ್ದು ಲಕ್ಷ್ಮಿ ಕಣ್ಣು ಮುಚ್ಚಿ ಕಂಡುಬಿಡೋಷ್ಟು ನಾರದ್ರು ಕೊಟ್ಬಿಡು, ಮತ್ತಿನ್ಯಾರಿಗೂ ಹೇಳ್ಬೇಡ ಅಂತ. ಅದು ನಾರದರಿಂದ ಶಿವನು ಬಂತು, ಶಿವನಿಂದ ಪಾರ್ವತಿಗೆ ಬಂತು. ಈಗ ಪಾರ್ವತಿ ನಾರಾಯಣ ಹತ್ರ ಬಂದು ಕೇಳಿದ್ರೆ ನಾರಾಯಣ ಏನ್ ಹೇಳ್ಬೇಕು? ಯಾರಿಗ್ ಬೈತಾರೆ? ಫಸ್ಟ್ ಲಕ್ಷ್ಮಿಗೆ. ಎಂತ ಕೆಲಸ ಮಾಡಿದೆ ನೀನು? ಹೇಳ್ದಷ್ಟು ಮಾಡು ಅಂದ್ರೆ ಇಷ್ಟೆಲ್ಲ ಪಾಪದಗಳ ಸೃಷ್ಟಿ ಮಾಡ್ಬಿಟ್ಟಿದ್ಯಾ? ಇವಾಗ ನಾನೇನ್ ಮಾಡ್ಬೇಕು? ಸರಿ, ಪಾರ್ವತಿ ಬಂದ್ರು. ಕೊನೆಗೆ ಪಾರ್ವತಿ ಅಷ್ಟೇ ಎಲ್ಲ ಬಂದಿದ್ದು, ಸಕಲ ದೇವತೆಗಳು, ಬ್ರಹ್ಮಾದಿ ದೇವತೆಗಳು ಬಂದ್ರು ವೈಕುಂಠಕ್ಕೆ. ಓ ಭಗವಂತ ಏನಿದು ವಿಚಾರ? ಏನಾಯ್ತು? ಪ್ರಸಾದ ನಮ್ಗೆಲಿ ಎಲ್ಲರೂ ಬಂದ್ರು. ಈಗ ಕೊಟ್ಟಿದ್ದು ನಾರದರಿಗೆ, ಅದೇನಾಯ್ತು? ಸಕಲ ಬ್ರಹ್ಮಾಂಡಗಳಿಗೆಲ್ಲ ಗೊತ್ತಾಯ್ತು, ದೇವತೆಗಳಿಗೂ ಗೊತ್ತಾಯ್ತು. ಬ್ರಹ್ಮಾದಿ ದೇವತೆಗಳೆಲ್ಲ ಬಂದ್ರು ವೈಕುಂಠಕ್ಕೆ. ಬಂದು ಕೇಳ್ತಾರೆ, ಎಲ್ಲಿ ನಮಗೆ ಪ್ರಸಾದ? 14 ಲೋಕಗಳ ಒಡತಿ ದುರ್ಗೆ ಪಾರ್ವತಿ. ಬ್ರಹ್ಮದೇವರು ಕೂಡ ದುರ್ಗೆಯ ಅಧೀನದಲ್ಲೇ ಮಗ. ಪ್ರಕೃತಿ ಅಲ್ವಾ ದುರ್ಗೆ, ಭೌತಿಕ ಜಗತ್ತಿನ ಒಡತಿ.
ಸೊ ಪಾರ್ವತಿ ಏನ್ ಮಾಡಿದ್ಲು, ಸ್ಟ್ರೈಕ್ ಮಾಡಿದ್ಲು, ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು ವೈಕುಂಠದಲ್ಲಿ. ಏನಂದ್ರೆ ನನಗ್ ಮಾತ್ರ ಅಲ್ಲ ಪ್ರಸಾದ, ನನ್ನ ಎಲ್ಲ ಮಕ್ಕಳಿಗೂ ಪ್ರಸಾದ ಸಿಗಬೇಕು, ಕೊಡ್ಲೇಬೇಕು ಈಗ ವರ ಭಗವಂತ, ನನ್ನ ಎಲ್ಲ ಮಕ್ಕಳಿಗೂ ಕೂಡ ವರ ಪ್ರಸಾದ ಸಿಗಬೇಕು. ಬರೀ ನನಗೆ ಕೊಟ್ರೆ ನಾನು ತೃಪ್ತಿ ಆಗೋದಿಲ್ಲ. ಆಯ್ತು, ಯಾರಿಗೆಲ್ಲ? ನನ್ನ ಮಕ್ಕಳು ಒಂದು ಯಾರಿಗೆಲ್ಲ? ಬ್ರಹ್ಮದೇವರಿಂದ ಹಿಡಿದು ಒಂದು ಇರುವೆ ತನಕ, ಅದು ನಾಯಿ ಆಗಿರ್ಬೋದು, ಶಪಚ ಆಗಿರ್ಬೋದು, ಶೂದ್ರ ಆಗಿರ್ಬೋದು, ಚಂಡಾಳ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಪ್ರಸಾದ ಸಿಗಬೇಕು, ಮಹಾಪ್ರಸಾದ. ಭಗವಂತನ ಖುಷಿ ಆಯ್ತಾ? ಎಂತ ವರ ಕೇಳ್ದಿ ಇಂತ ಕೇಳಬೇಕು. ಸ್ವಾರ್ಥಕ್ಕೋಸ್ಕರ ಕೇಳಿಲ್ಲ ಅಲ್ಲಿ, ನನಗೆ ಮಾತ್ರ ಕೊಡು ಅಂತ ಕೇಳಿಲ್ಲ. ಒಂದು ಘಟನೆ ನನಗೆ ನೆನಪು ಬರುತ್ತೆ. ನಾವು ಮಾಯಾಪುರ ಯಾತ್ರೆಗೆ ಹೋಗಿದ್ದಾಗ ಒಬ್ರು ಡಿವೋಟಿ, ಅವರು ಪರಮಪೂಜ್ಯ ಜಯಪ್ರಕಾಶ ಮಹಾರಾಜ್ ಅವರ ಡಿಸೈಪಲ್, ಅವ್ರಿಗೆ ಒಂದು ಕಿತ್ಲೆ ಹಣ್ಣು ಸಿಕ್ಬಿಡ್ತು, ಪ್ರಸಾದ, ಮಹಾಪ್ರಸಾದ. ಅದೇನ್ ಮಾಡಿದ್ದಾರೆ, ಸಿಕ್ತಲ್ಲ ಅಂತ ಒಬ್ಬರೇ ಸುಳ್ಕೊಂಡು ತಿನ್ಲಿಲ್ಲ ಅವರು. ಏನ್ ಮಾಡಿದ್ರು, ಅದ್ರೊಳಗೆ ಒಳಗೊಂದು ತೊಳೆ ಇರುತ್ತೆ. ತೊಳೆ ಅಂದ್ರೆ ಏನ್ ಹೇಳಿ, ಒಂದಿಷ್ಟು 1 ಇಂಚ್ 3 ಇಂಚ್ ತೊಳೆ, ಅದಲ್ಲ, ಅದ್ರೊಳಗೆ ಒಂದು ಸಣ್ಣ ಸಣ್ಣ ತೊಳೆ ಇರುತ್ತೆ ಗೊತ್ತಲ್ಲ, ಜ್ಯೂಸ್ ಬ್ಯಾಗ್ ತರ, ಶಿಷ್ಟೇ ಸಾಸಿವೆ ಕಾಳು ತರ ಇರುತ್ತೆ ನೋಡಿ. ಅದೇನೇನ್ ಮಾಡಿದ್ರೆ, ಯಾರ್ಯಾರು ಸಿಕ್ಕಿದ್ರು ಎಲ್ಲರಿಗೂ ಹಂಚ್ಕೊಂಡ್ ಬಂದ್ರು, ಕಣ್ಣು ಕಂಡವ್ರಿಗೆಲ್ಲ ಹಂಚ್ಕೊಂಡ್ ಬಂದ್ರು. ಕೊನೆಗೆ ಬಂದ್ರು ನನ್ನ ಹತ್ರ, ಪ್ರಸಾದ ಕೊಟ್ಟರು. ಪ್ರಭು ಪ್ರಸಾದ ತಗೊಳ್ಳಿ, ಇದು ಇಲ್ಲಿ ಕಾಣಿಸ್ತಾನೆ ಇಲ್ಲ ಪ್ರಸಾದ, ಅಲ್ಲಿ ಅದೇ ಇಷ್ಟೇ ಇದೆ ಅದರೊಳಗೆ ಪ್ರಸಾದ ಅಂತ. ಅದು ತೆಗೆದಾಗ ಅದ್ರೊಳಗಿರೋ ಜ್ಯೂಸು ಆಚೆ ಬಂದ್ಬಿಡ್ತಲ್ಲ, ಹೊಡೆದೋಗ್ಬಿಡುತ್ತೆ. ಅದನ್ನ ಕೊಟ್ರು ನನಗೆ, ಅದನ್ನ ಮಹಾಪ್ರಸಾದ ಅಂತ. ಅದಕ್ಕೆ ಯಾತ್ರೆಗೆ ಯಾಕೆ ನಾವು ಹೋಗ್ಬೇಕು, ಭಕ್ತರ ಜೊತೆಲಿ ಯಾಕೆ ಹೋಗ್ಬೇಕು ನಾವು, ಅದೆಲ್ಲ ನಮ್ಗೆ ಅರಿವಾಗುತ್ತೆ. ನಾನು ಅದಕ್ಕೆ ಎಷ್ಟೋ ಸಲ ಹೇಳ್ತೀನಿ, ಯಾತ್ರೆಗೆ ಹೋಗ್ತೀವಿ ನಾವು ಅಂತ ಅಂದಾಗ, ಹೋಗಿ ಭಕ್ತರ ಜೊತೆ ಹೋಗಿ, ಭಕ್ತರ ಜೊತೆ ಹೋಗಿ ಬನ್ನಿ. ಅಲ್ಲಿ ನಾವು ಕಲಿಯೋದು ತುಂಬಾ ಇರುತ್ತೆ, ತುಂಬಾ ವಿಚಾರಗಳಿರುತ್ತೆ. ನಾವು ನೋಡಿದ ಮಾತ್ರ, ಈಗ ಅದನ್ನ ಒಬ್ಬ ಹೊಸಬ ಯಾರಾದ್ರೂ ಭಕ್ತ ಮೊದಲನೇ ಸಲ ಹೋದಾಗ ನೋಡ್ತಿದ್ದಾರೆ ಅಂತ ಇಟ್ಕೊಳ್ಳಿ, ಏನಿದ್ ಪ್ರಸಾದ ಅಂತ ಕೊಡ್ತಿದ್ದಾರೆ, ಏನಿಲ್ಲ ಅದ್ರೊಳಗೆ ಅಂತ ಅನಿಸ್ಬೋದು, ಅಪರಾಧ ಆಗುತ್ತೆ ಅವಾಗ. ಅದು ನಾವು ಮೇಲ್ನೋಟಕ್ಕೆ ಏನ್ ನೋಡ್ತೀವೋ ಅದು ಅದರ ನಿಜವಾದ ಅರ್ಥ ಅಲ್ಲದೆ ಇರ್ಬೋದು. ಏನ್ ಪ್ರಸಾದ, ಇದ್ ಪ್ರಸಾದ ಅಂತಾರ, ಹೊಟ್ಟೆ ತುಂಬಾ ತಿಂದ್ರೆ ಮಾತ್ರ ಪ್ರಸಾದ, ಇದೇನ್ ಪ್ರಸಾದ ಅಂತ ಕೊಡ್ತಾ ಇದಾರೆ ಅಂತ ಅನಿಸ್ಬೋದು. ಅದಕ್ಕೆ ಅಪರಾಧ ಆಗುತ್ತೆ. ಹಂಗೆ ನಾವು ಅದರ ಮಹಿಮೆಯನ್ನ, ಮಹತ್ವವನ್ನ ತಿಳ್ಕೊಂಡು ಹೋಗ್ಬೇಕು. ಅದು ನನ್ಗೆ ಸಿಕ್ಕಿದ ಭಾಗ್ಯ ಅದು. ಆಮೇಲೆ ಆತರ ತುಂಬಾ ಅನುಭವಗಳಾಗಿದೆ ಪ್ರಸಾದದ ವಿಚಾರದಲ್ಲಿ. ಓಕೆ, ಸರಿ, ಇಲ್ಲಿ ಬರೋಣ. ಸೊ ಪಾರ್ವತಿ ಏನ್ ಮಾಡ್ತಾರೆ, ವೈಕುಂಠದಲ್ಲೆಲ್ಲ ಬಂದ್ರು, ದೇವತೆಗಳೆಲ್ಲ ಬಂದ್ರು, ಭಗವಂತನ ಕೇಳ್ತಿದ್ರೆ, ನನಗ್ ಮಾತ್ರ ಅಲ್ಲ, ನನ್ನ ಎಲ್ಲಾ ಮಕ್ಕಳಿಗೂ ಪ್ರಸಾದ ಪ್ರಾಪ್ತಿ ಆಗಬೇಕು, ನಿಮ್ಮ ಮಹಾಪ್ರಸಾದ ದೊರಕಬೇಕು. ಸರಿ, ಭಗವಂತನ ಖುಷಿ ಆಯ್ತು, ನಗ್ತಾರೆ, ತಥಾಸ್ತು, ಹಾಗೆ ಆಗ್ಲಿ. ಆದರೆ ಒಂದು ಕಂಡೀಷನ್ ಏನು, ನಾನು ನಿನ್ನ ಇಚ್ಛೆಯನ್ನ ಯಾವಾಗ ಈಡೇರಿಸ್ತೀನಿ ಅಂದ್ರೆ, ನೀಲಾಚಲ ಧಾಮದಲ್ಲಿ, ಪುರುಷೋತ್ತಮ ಕ್ಷೇತ್ರದಲ್ಲಿ, ಜಗನ್ನಾಥಪುರಿ ಧಾಮದಲ್ಲಿ ನಾನು ಜಗನ್ನಾಥನಾಗಿ ಪ್ರಕಟ ಆಗ್ತೀನಿ. ಆವಾಗ ನನ್ನ ಪ್ರಸಾದವನ್ನ ಎಲ್ಲರೂ ಕೂಡ ಸೇವನೆ ಮಾಡಬಹುದು, ಯಾರೇ ಬರ್ಲಿ. ಅದಕ್ಕೆ ಪ್ರಸಾದ ಪ್ರಿಪೇರ್ ಮಾಡಿ ಜಗನ್ನಾಥನ್ಗೆ ಆಫರ್ ಮಾಡಿ, ಅದನ್ನ ಮಿಕ್ಕಿದ್ರೆ ಹಂಚಿ ಹೆಚ್ಚಿಗೆ ಮಾಡ್ಬೇಕು, ಒಂದ್ ಸ್ವಲ್ಪ ಹೆಚ್ಚಿಗೆ ಮಾಡಿ 4 ಜನಕ್ಕೆ ಹಂಚ್ಬೇಕು. ನಾನು ಒಂದ್ಸಲ ನಿಮ್ಗೆ ಇದೇ ಕ್ಲಾಸ್ ಹೇಳಿದ್ದೆ, ಜಗನ್ನಾಥ ಮಂದಿರಿಗೆ ಪ್ರಸಾದಕ್ಕೆ ವಿಶೇಷ ಸಂಡೆ ಕ್ಲಾಸ್ ಮುಗಿತಿದ್ದಂಗೆ ನಮ್ಗೆ ಪ್ರಸಾದಕ್ಕೆ ಓಡಿಸಿ ಬರಕ್ ಶುರು ಮಾಡ್ತಾರೆ. ನನ್ನ ಪಕ್ಕದಲ್ಲಿ ಒಬ್ರು ಬಂದು ಕೂತ್ಕೊಂಡ್ರು, ಹೆಂಡ ಕುಡಿದ್ಬಿಟ್ಟಿದ್ದಾರೆ, ಗಬ್ಬು ವಾಸನೆ ಬರ್ತದೆ. ಬಂದು ಕೂತ್ಕೊಂಡ್ರು, ಪಕ್ಕದಲ್ಲಿ ನನ್ನನ್ನೇ ಕೇಳ್ಬೇಕು, ಏನ್ ಇವತ್ತು ವಿಶೇಷ ಏನಿಲ್ಲ ಸ್ವಾಮಿ, ಪ್ರತಿದಿನ ಇರುತ್ತೆ, ಪ್ರತಿ ಸಂಡೆ ಇರುತ್ತೆ ವಿಶೇಷ, ಬನ್ನಿ ಪ್ರಸಾದ ತಗೊಳ್ಳಿ. ಮಹಾಪ್ರಸಾದದ ಮಹಿಮೆ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಭಗವಂತ ಕೃಪೆ ಕೊಟ್ಟಿದಂತಾನೆ, ಭಗವಂತ ಮಾತು ಕೊಟ್ಟಿದ್ದಾನಲ್ವ ಪಾರ್ವತಿಗೆ, ನನ್ನ ಪ್ರಸಾದವನ್ನ ಒಂದು ನಾಯಿಗೂ ಕೂಡ ಹಂಚಬೇಕು ನೀವು. ಇದು ದುರ್ಗಾ ಅಂದ್ರೆ ಪಾರ್ವತಿಯ ಯಾಕೆ ಭಗವಂತನಿಗೆ ಪಾರ್ವತಿ ಅಂದ್ರೆ ತುಂಬಾ ಪ್ರಿಯ ಈ ವಿಚಾರಕ್ಕೆ. ಬರೀ ಭಗವಂತ ತಿಂದ್ರೆ ಮಾತ್ರ ಮಹಾಪ್ರಸಾದ ಆಗೋದಿಲ್ಲ, ಭಗವಂತ ತಿಂದಿದ್ದನ್ನ ಮತ್ತೆ ಅದನ್ನು ಪಾರ್ವತಿ ತಿಂದು ಆಮೇಲೆ ಉಳಿದ ಲೋಕಕ್ಕೆ ಅದು ಪ್ರಸಾದ ರವಾನೆ ಆಗುತ್ತೆ. ಅದಕ್ಕೆ ಮಹಾಪ್ರಸಾದ.
ಸರಿ, ವಿಷ್ಣು ಏನ್ ಮಾಡ್ತಾರೆ, ನಾನು ಜಗನ್ನಾಥ ಧಾಮದಲ್ಲಿ, ಪುರಿ ಧಾಮದಲ್ಲಿ ಪ್ರಕಟ ಆಗ್ತೀನಿ, ಆವಾಗ ನನ್ನ ಪ್ರಸಾದವನ್ನ. ಸೊ ಹೇಗೆ ಭಗವಂತ ಪ್ರಕಟ ಆದ ಜಗನ್ನಾಥಪುರಿಯಲ್ಲಿ? ಪಾರ್ವತಿ ವಿಮಲಾದೇವಿಗೆ ಪ್ರಕಟ ಆದ್ರು, ಅಲ್ಲಿ ಶಿವನ ದೇವಸ್ಥಾನ ಕೂಡ ಇದೆ. ಮೊದ್ಲೇನ್ ಮಾಡ್ತಾರೆ, ಪ್ರಸಾದವನ್ನ ನಾವು ನೋಡಿರ್ಬೋದು, ಕುಕಿಂಗ್ ಕಿಚನ್ ಇದೆಯಲ್ಲ, ಒಲೆಯಲ್ಲಿ ಮಾಡ್ತಾರೆ. ಒಲೆ ಸಾವಿರಾರು ಒಲೆಗಳಿದೆ, ಎಷ್ಟಿದೆ, 1,000 2,000 ಒಲೆಗಳಿದೆ. ಎಲ್ಲೂ ಆ ತರದ ಒಂದು ಕಿಚನ್ ಇಲ್ಲ. ಅಲ್ಲಿ ಖುದ್ದಾಗಿ ಲಕ್ಷ್ಮಿನೇ ಬಂದು ಪ್ರಸಾದವನ್ನ ಪ್ರಿಪೇರ್ ಮಾಡೋದು. ಲಕ್ಷ್ಮಿನೇ ಯಾವುದೋ ರೂಪದಲ್ಲಿ ಬರ್ತಾರೆ. ಆಮೇಲೆ ಯಾವತ್ತೂ ಕೂಡ ಅಲ್ಲಿ ಅಗ್ನಿ ಆರೋದಿಲ್ಲ. ಹಿಂದಿನ ದಿನದ ಅಗ್ನಿ ನಾವು ಹಿಂದೆ ಹಳ್ಳಿಗಳಲ್ಲೇ ನೋಡ್ತಿದ್ವಲ್ಲ. ಈಗ ಯಾರ ಮನೇಲಾದ್ರೂ ಕೆಂಡ ತಗೊಂಬಂದು ಅದನ್ನ ಒಲೆ ಹಚ್ಚಿಸ್ತಾ ಇದ್ರು. ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲ. ಹಿಂದಿನ ದಿನದ ಕೆಂಡ ಇರ್ತಾ ಇತ್ತಲ್ಲ, ಅದು ನಿಜವಾದ ಜೀವನ. ಅದು ಗೊತ್ತಿರುತ್ತೆ. ತುಂಬಾ ಜನ ಇಲ್ಲಿ 50-60 ವರ್ಷ ಆಗಿರೋರಿಗೆಲ್ಲ ಅದು ಗೊತ್ತಿರುತ್ತೆ. ನಾವು ಹಿಂದೆ ಅದು ಮಾಡಿದ್ವಿ ನಾವು ಹಳ್ಳಿಗಳಗಡೆ. ಇವಾಗೆಲ್ಲ ಗ್ಯಾಸ್ ಸಿಲಿಂಡರ್. ಹಿಂದಿನ ದಿನದ ಅದು ಯಜ್ಞ ಆಗುತ್ತೆ. ಭಗವಂತನಿಗೆ ಭೋಗ ಪ್ರಿಪೇರ್ ಮಾಡ್ಬೇಕಾದ್ರೆ ಯಜ್ಞ ಮಾಡ್ಬೇಕು. ಸೊ ಅದರಿಂದ ಈಗ ಕಲಿಯುಗದಲ್ಲಿ ನಾವು ಮಾಡರ್ನ್ ಲೈಫಲ್ಲಿ ಅದನ್ನ ನಾವು ಮಾಡೋಕ್ಕಾಗಲ್ಲ, ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಾವು. ಬಟ್ ಅದು ವಾಸ್ತವ ಸ್ಥಿತಿ. ಆ ಯಜ್ಞದ ಏನು ಕೆಂಡ ಇದೆಯಲ್ಲ, ಆ ಕೆಂಡ ತಗೊಂಡ್ಬಂದು ಒಲೆಯನ್ನ ಹತ್ತಿಸ್ಬೇಕಾಗಿದೆ. ಅಲ್ಲೇನ್ ಮಾಡ್ತಾರೆ, ಭಗವಂತನಿಗೆ ಭೋಗ ಆಫರ್ ಮಾಡದ್ಮೇಲೆ ಅಲ್ಲಿ ಭೋಗ ಪಂಡ, ಅದನ್ನ ಯಾರು ಕಾಣದ ಇರೋ ತರ ಪೂರ್ತಿ ಒಂದು ಸುರಂಗ ತರ ಇರುತ್ತೆ. ಸಣ್ಣದ ಒಂದು ಕಿಂಡಿ ಗಾಳಿ ಬರೋದಕ್ಕಷ್ಟೇ, ಸೂರ್ಯನ ಬೆಳಕು ಕೂಡ ಬರೋದಿಲ್ಲ ಅದರೊಳಗೆ. ಅಲ್ಲಿ ತಗೊಂಬಂದು ಭಗವಂತನ ಭೋಗ ಮಂಟಪದಲ್ಲಿ ಆಫರ್ ಮಾಡ್ತಾರೆ. ಆಯ್ತಾ? ಅದೇನು ಮಾಡಿದೆಲ್ಲಾನು ತಗೊಂಬಂದು ಭೋಗ ಮಂಟಪದಲ್ಲಿ ಆಫರ್ ಮಾಡ್ತಾರೆ. ಚಪ್ಪನ್ ಭೋಗ ಭಗವಂತನಿಗೆ ಪ್ರತಿ 3 ಗಂಟೆಗೆ ಒಂದ್ಸಲ ಭೋಗ ಆಫರ್ ಮಾಡ್ತಾ ಇರ್ತಾರೆ. ಆಮೇಲೆ ಶಾಸ್ತ್ರ ಏನ್ ಹೇಳುತ್ತೆ ಗೊತ್ತಾ? ಭಗವಂತನಿಗೆ ಆಫರ್ ಮಾಡಕ್ ಮುಂಚೆ, ನೈವೇದ್ಯ ಮಾಡಕ್ ಮುಂಚೆ ಮಾಡಿದವರು ಕೂಡ ಅದರ ಗಂಧ ಗಾಳಿಯನ್ನ ತಗೋಬಾರದು. ಅಷ್ಟು ಮಡಿಯಿಂದ ಭಾವದಲ್ಲಿ ಮಾಡ್ಬೇಕು. ರಾಧಾರಾಣಿ ಪಕ್ಕದಲ್ಲಿದ್ದಾಳೆ, ರಾಧಾರಾಣಿ ಖುದ್ದ ನಿಂತು ಅಡಿಗೆ ಮಾಡ್ತಾ ಇದ್ದಾಳೆ. ನಾವೇನ್ ಮಾಡ್ತೀವಿ, ಗಮ್ಮಂತಿದೆಯಲ್ಲ ಅಂದ್ಬಿಡ್ತೀವಿ ನಾವು. ಹಂಗ್ ಮಾಡಬಾರ್ದು. ಅಲ್ಲ, ಆಕಸ್ಮಿಕವಾಗಿ ಹೋಗುತ್ತೆ, ಅದು ಏನ್ ಮಾಡಕ್ಕಾಗಲ್ಲ. ಹೂವು ಕಣ್ಣು ಎಲ್ಲ ಮುಚ್ಕೊಂಡು ನಾವು ಅಡಿಗೆ ಮಾಡಕ್ಕಾಗಲ್ಲ. ಬಟ್ ನಾವು ಅದನ್ನ ಭಾವಿಸ್ಬಾರ್ದು. ಸೂಪರ್ ಆಗಿದೆ, ಘಮ ಅಂತ ಇದೆ ಅಂತಾನು ಹೇಳ್ಬಾರ್ದು. ಸೊ ಅಷ್ಟು ಮಡಿಯಿಂದ ನಾವು ಭಗವಂತನಿಗೆ ಭೋಗವನ್ನ ಆಫರ್ ಮಾಡ್ಬೇಕು. ಸೊ ಯಾರೆಲ್ಲ, ಅದಕ್ಕೆ ಹೇಳ್ತಾರೆ, ಯಾರೆಲ್ಲ ಇನ್ನು ನಾವು ತಾಮಸಿಕ ಆಹಾರವನ್ನ ಅಡಿಗೆಯನ್ನ ಮಾಡ್ತಿದೀವೋ ಅದನ್ನೆಲ್ಲ ದಯವಿಟ್ಟು ನಾನು ನಿಮಗೆ ಪ್ರಾರ್ಥನೆ ಮಾಡ್ತಾ ಇದೀನಿ, ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ, ದಯವಿಟ್ಟು ಬಿಟ್ಬಿಡಿ. ಸಾಕು. ಅದರಿಂದ ಏನ್ ನಾವು ಸುಖ ಪಡಿಬೇಕೋ, ಈರುಳ್ಳಿ ಬೆಳ್ಳುಳ್ಳಿ ಇನ್ನೊಂದು ಮತ್ತೊಂದರಿಂದ ಸುಖ ಆಯ್ತು, ಅದು ಸುಖ ಅಲ್ಲ, ಅದು ದುಃಖ, ನೋವು. ಆಕ್ಚುಲಿ ಅದು ಬಿಟ್ಬಿಡ್ಬೇಕು ಅದನ್ನ. ಭಗವಂತ ನಾರದರು ಶಿವರು ಕೂಡ ಕುಣಿದಾಡ್ತಾರೆ ಭಗವಂತನ ಪ್ರಸಾದ ಸ್ವೀಕಾರ ಮಾಡಿದ್ಮೇಲೆ. ನಮ್ಗೆ ಯಾಕೆ ಆ ಭಾವ ಬರ್ತಾ ಇಲ್ಲ ನೋಡಿ. ನಾವ್ ಎಷ್ಟು ಕೊಳಕಾಗಿದ್ದೀವಿ ಅಂತ ಅಲ್ವಾ? ನಮ್ಮ ಮನಸ್ಥಿತಿ ಎಷ್ಟು ಕೊಳಕಾಗಿದೆ ನೋಡಿ. ಅದು ಪ್ಯೂರಿಫೈ ಆಗೋ ತನಕ ನಮ್ಗೆ ಭಗವಂತನ ಮೇಲೆ ಭಕ್ತಿ ಬರೋದಿಲ್ಲ. ಇಲ್ಲಾಂದ್ರೆ ಭಗವಂತ ಹಿಂಗೆಲ್ಲ ಲೀಲೆ ಮಾಡಕ್ ಆಗಲ್ಲ ಭಕ್ತಿ ಜೊತೆ. ನಾವು ಭಕ್ತ ಲೀಲೆಗಳನ್ನ ಶ್ರವಣ ಮಾಡೋಣ ಮುಂದಿನ ಒಂದು 3-4 ದಿನ, ಒಂದು ವಾರ. ಅಂಥ ಲೀಲೆ ಕಲ್ಮಶ ಹೃದಯದಲ್ಲಿ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ಪ್ರಸಾದವನ್ನೇ ಸ್ವೀಕಾರ ಮಾಡಿ, ಏನೇ ತೊಂದರೆಗಳು, ಅಡ್ಡಿ ಆತಂಕ ಏನೇ ಬರಲಿ, ನಾವು ಆದಷ್ಟು ಅದರಲ್ಲಿ ನಾವು ಸ್ಟ್ರಿಕ್ಟ್ ಆಗಿರ್ಬೇಕು. ಸ್ವಲ್ಪ ಬಾಯಿ ರುಚಿ ಎಲ್ಲ ಇರುತ್ತೆ. ನಾಲ್ಗೆ ಅದೇನ್ ಹೇಳ್ತಾರ, ನಾಲ್ಗೆ ರುಚಿ ತುಂಬಾ, ಯಾರನ್ನ ಬೇಕಾದ್ರೆ ಕಂಟ್ರೋಲ್ ಮಾಡ್ಬೋದು, ನಾಲ್ಗೆನ್ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಜಿಹ್ವಾ ಚಾಪಲ್ಯ, ಅದನ್ನ ಆದಷ್ಟು ನಾವು ಅದನ್ನ ನಿಯಂತ್ರಣಕ್ಕೆ ತರಬೇಕು, ಜಿಹ್ವಾ ಚಾಪಲ್ಯವನ್ನ. ಭಗವಂತ ಮಾಡಿ, ಏನ್ ಬರುತ್ತೆ ನಿಮ್ಗೆ ಅದನ್ನ ಮಾಡಿ, ಸಾತ್ವಿಕವಾಗಿ ಮಾಡಿ, ಅದನ್ನ ಭಗವಂತನಿಗೆ ಆಫರ್ ಮಾಡಿ, ಭಗವಂತ ಕೃಷ್ಣ ಜಗನ್ನಾಥ ತಿನ್ನಪ್ಪ ಅಂತ ತಿನ್ನಿಸಿ ಆಮೇಲೆ ಅದನ್ನ ತಿನ್ನಿ. ಇದು ಮಹಿಮೆ. ಪ್ರಸಾದ ಅಂದ ತಕ್ಷಣ ನಾವು ಈ ಹಿಂದೆ ಎಲ್ಲ ಹಂಗೆ ಹೇಳ್ತಾ ಇದ್ರು, ಏನಪ್ಪಾ ಕವಳ ಆಯ್ತಾ, ಊಟ ಆಯ್ತಾ, ಬ್ರೇಕ್ಫಾಸ್ಟ್ ಲಂಚ್ ಆಯ್ತಾ ಎಲ್ಲ ಕೇಳಬಾರ್ದು. ಪ್ರಸಾದ ಆಯ್ತಾ, ಪ್ರಸಾದ ಅಂತ ಹೇಳ್ಬೇಕು. ಹೊರಗಡೆ ಮಿಲಿಟರಿ ಹೋಟ್ಲ್ಗಳಲ್ಲಿ, ಡಾಬಾಗಳಲ್ಲಿ ಪ್ರಸಾದ ಕೊಡ್ತಾರ ನಮ್ಗೆ? ಅದ್ ಯಾವ್ದೇ ಆಗಿರ್ಬೋದು, ಉಡುಪಿ ಬಿಹಾರ ಆಗಿರ್ಬೋದು, ಜೈನ್ ಹೋಟ್ಲ್ ಇರ್ಬೋದು, ಯಾವ್ದೇ ಇರ್ಬೋದು, ಅದು ಪ್ರಸಾದ ಅಲ್ಲ. ಇವನ್ ಬ್ರಾಹ್ಮಣರೇ ಮಾಡಿರ್ಬೋದು, ಮಡಿ ಇಲ್ಲದೆ
ಮಡಿ ಇಲ್ದೆ ಹೆಂಗಂದ್ರೆ ಮಾಡಿ ಭಗವಂತನಿಗೆ ಆಫರ್ ಮಾಡದಿದ್ರೆ ಅದು ಬ್ರಾಹ್ಮಣರು ಮಾಡಿದ್ರು ಕೂಡ ಅದು ಪ್ರಸಾದ ಆಗೋದಿಲ್ಲ. ಅದಕ್ಕೆ ಭಕ್ತರು ಮಾಡ್ಬೇಕು. ಯಾರೆಲ್ಲ ಅಡುಗೆ ಮಾಡ್ತೀರಾ ಅವರು ಕನಿಷ್ಠ ಒಂದು 8 ರೌಂಡ್ 12 ರೌಂಡ್ 16 ರೌಂಡ್ ಜಪ ಮಾಡಿ ಆದ್ರೂ ಮಾಡೋ ಪ್ರಯತ್ನ ಮಾಡಿ. ದೀಕ್ಷೆನೇ ಆಗಿರ್ಬೇಕು ಅಂತಲ್ಲ ಅಡುಗೆ ಮಾಡೋದಕ್ಕೆ, ಅಟ್ಲೀಸ್ಟ್ 16 ರೌಂಡ್ ಜಪ ಮಾಡಿ ನಾವು ಭಗವಂತನಿಗೆ ಆಫರ್ ಮಾಡ್ಬೇಕು. ಕ್ರಮೇಣ ಬರುತ್ತೆ. ಟೆಂಪಲ್ ಎಲ್ಲ ಅಡುಗೆ ಮಾಡ್ಬೇಕಾದ್ರೆ ದೀಕ್ಷೆ ಆಗಿರೋರು, ಬ್ರಾಹ್ಮಣ ದೀಕ್ಷೆ ಆಗಿರೋರೇ ಅಡುಗೆ ಮಾಡ್ಬೇಕು. ನಮಗೆ ಅಷ್ಟು ಸೌಭಾಗ್ಯ ಇಲ್ಲ. ಅಟ್ಲೀಸ್ಟ್ ಯಾರಿಗೆ ಒಂದು ದೀಕ್ಷೆ ಹರಿನಾಮ ದೀಕ್ಷೆ ಆಗಿದೆಯೋ ಅವರು ಬೇರೆ ಡಿವೋಟಿಸ್ನ ಸಿನ್ಸಿಯರ್ ಆಗಿ ಭಕ್ತಿ ಮಾಡೋರು, ಮನೆಯಲ್ಲಿ ನಾನ್ ವೆಜ್ ತಿನ್ಬಿಡೋದು, ಇಲ್ಲಿ ಬಂದು ಆತರ ಎಲ್ಲ ಮಾಡಬಾರ್ದು. ಬಿಡಿ, ದಯವಿಟ್ಟು ಬಿಡಿ, ಅದನ್ನ ದಯವಿಟ್ಟು ಬಿಡಿ. ಇವತ್ತು ಜಗನ್ನಾಥನ ಲೀಲೆ ಕೇಳ್ತಾ ಇದೀವಲ್ವಾ, ಮಹಾಪ್ರಸಾದ ಲೀಲೆ, ಇವತ್ತಿಂದ ಆದ್ರೂ ಮನಸ್ಸನ್ನ ಗಟ್ಟಿ ಮಾಡಿ, ಇಲ್ಲ ನಾನ್ ಪ್ರಸಾದನೇ ತಿನ್ಬೇಕು ಇನ್ಮೇಲೆ ಅಂತ ನಿರ್ಧಾರ ಮಾಡಿ. ಭಗವಂತ ಅನುಗ್ರಹ ಮಾಡ್ತಾನೆ, ಭಗವಂತ ಸಾಥ್ ಕೊಡ್ತಾನೆ. ಯಾಕಂದ್ರೆ ಅದ್ರ ಮಹಿಮೆ ನಾವು ಶ್ರವಣ ಮಾಡ್ತಾ ಇದೀವಲ್ಲ. ಸರಿ, ಭಗವಂತನಿಗೆ ನೈವೇದ್ಯ ಮಾಡ್ತಾರೆ. ಅದೇನ್ ಮಾಡಿದ್ರು, ವಿಷ್ಣು ಹೇಳ್ತಾ ಇದಾರೆ ಪಾರ್ವತಿಗೆ, ಸೊ ನಾನು ಆದಾಗ ಜಗನ್ನಾಥನಾಗಿ ಬಂದಾಗ ನೀನು ವಿಮಲಾದೇವಿ ಆಗಿ ಬಾ ಅಂತೇಳಿ ಭಗವಂತನ ರತ್ನ ಮಂಟಪ ಇದೆಯಲ್ಲ ಜಗನ್ನಾಥಪುರಿಯಲ್ಲಿ, ಅದ್ರ ಹಿಂದ್ಗಡೆನೆ ವಿಮಲಾದೇವಿ ವಾಸವಾಗಿದ್ದಾಳೆ. ಸೊ ಮಹಾಪ್ರಸಾದ ಅದು ಒಂದು ನಾಯಿ ಬಾಯಲ್ಲಿದ್ರೂ ಕೂಡ ಒಬ್ಬ ಬ್ರಾಹ್ಮಣ, ಶುದ್ಧ ಬ್ರಾಹ್ಮಣನಾದವನು ತಿಂದ್ರು ಅವನಿಗೇನು ದೋಷ ಬರೋದಿಲ್ಲ. ಇವತ್ತಿಗೂ ಜಗನ್ನಾಥ ಮಂದಿರಲ್ಲಿ ಅಂದ್ರೆ ಪುರಿಯಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಬರ್ತಾರೆ. ಆದ್ರೆ ಅನ್ನ ಯಾವತ್ತೂ ಕೂಡ ಉಳಿಯೋದಿಲ್ಲ, ಹೆಚ್ಚಿಗೆ ಆಗೋದಿಲ್ಲ, ಕಮ್ಮಿ ಆಗೋದಿಲ್ಲ. ಅಷ್ಟು ಪರ್ಫೆಕ್ಟ್ ಕ್ಯಾಲ್ಕುಲೇಷನ್. ಅದ್ರ ವೈಚಿತ್ರ ನಮ್ಗೆ ಇವತ್ತಿಗೂ ಅರ್ಥ ಆಗ್ತಾ ಇಲ್ಲ. ಯಾವ ಸೈಂಟಿಸ್ಟ್ ಕೂಡ ಅದು ಹೇಗೆ ಅನ್ನೋದೇ ಅರ್ಥ ಆಗಲ್ಲ. ಒಂದ್ರ ಮೇಲೆ ಮಡಕೆ ಜೋಡಿಸಿರ್ತಾರೆ, 7, 5, 6, 7 ಮೇಲ್ಗಡೆ ಇರೋ ಮಡಕೆ ಮೊದಲು ಬೇಯುತ್ತೆ, ಆಮೇಲೆ ಅದ್ರ ಕೆಳಗೆ ಬೇಯುತ್ತೆ. ಹೇಗಿದು ಸಾಧ್ಯ? ಜಗನ್ನಾಥನ ಈ ಅಲೌಕಿಕ ರಹಸ್ಯನ ಯಾರು ಕೂಡ ಬೇಯಿಸೋದಕ್ಕಾಗ್ತಾ ಇಲ್ಲ. ಅಂದ್ರೆ ಅಲ್ಲಿ ಸಾಕ್ಷಾತ್ ಭಗವಂತನ ಅಸ್ತಿತ್ವ ಇದೆ, ಅಲ್ಲಿ ಭಗವಂತನ ಮಹಿಮೆ ಇದೆ. ಅದಕ್ಕೆ ನಾವು ಯಾವುದೇ ಧಾಮಕ್ಕೆ ಹೋಗ್ಬೇಕಾದ್ರೆ ಅದರ ಮಹಿಮೆನ ತಿಳ್ಕೊಂಡು ಅಲ್ಲಿನ ವಿಶೇಷತೆಯನ್ನ ಅರ್ಥಕೊಂಡು ನಾವು ಹೋಗ್ಬೇಕು. ಓಕೆ, ಮೊದಲು ನಾವು ಹೋದಾಗ ನಮ್ಗೇನು ಗೊತ್ತಿರ್ಲಿಲ್ಲ, ನಮ್ಗೆ ಯಾರು ಹೇಳಿರ್ಲಿಲ್ಲ, ಗೊತ್ತಿರ್ಲಿಲ್ಲ, ಅಪರಾಧಗಳಾಗಿರ್ಬೋದು ಆಗಿದೆ. ಆದ್ರೆ ಈಗ ನಾವು ಅದನ್ನ ಅರ್ಥಕೊಂಡು ಅದನ್ನ ಸರಿ ಮಾಡ್ಕೊಂಡು ನಾವು ಹೋಗ್ಬೇಕು. ಅಂದ್ರೆ ನಮಗೆ ಕ್ರಮೇಣ ನಮ್ಮಲ್ಲಿ ಶುದ್ಧತೆ ಬರ್ತಾ ಏನಾಗುತ್ತೆ, ನಾವು ಭಗವಂತನ ಹತ್ರ ಹೋಗ್ತಾ ಇರ್ತೀವಿ. ಓಕೆ, ಸೊ ಎಲ್ರು ಒಂದೇ ಮಟ್ಟದಲ್ಲಿ ನೋಡಕ್ ಆಗೋದಿಲ್ಲ, ಕ್ರಮೇಣ ಬರ್ತಾರೆ. ನಮ್ಮ ಹೃದಯದಲ್ಲಿ ಕಲ್ಮಶ ಇರೋ ತನಕ ನಾವು ಭಗವಂತನ ಹತ್ರಕ್ಕೆ ಹೋಗಕ್ ಆಗೋದಿಲ್ಲ, ಅದಂತೂ ಸತ್ಯ. ಭಗವಂತ ಸ್ವೀಕಾರ ಮಾಡೋದಿಲ್ಲ ನಮ್ಮನ್ನ. ಏನಂದ್ರೆ ಕೃಪೆ ಕೊಡ್ತಾನೆ ಅಷ್ಟೇ. ಕೃಪೆ ಅಂದ್ರೆ ಏನು? ಓಕೆ, ಕಲ್ಮಶನ ನಿನ್ ಕಡಿಮೆ ಮಾಡ್ಕೋಬೇಕು ಅನ್ನೋ ಆಸೆ ಇದೆಯಾ, ಭಕ್ತರ ಸಂಘ ಕೊಡ್ತೀನಿ, ಭಾಗವತ ಸಂಘ ಕೊಡ್ತೀನಿ, ಅಥವಾ ನನ್ನ ದೇವಸ್ಥಾನಕ್ಕೆ ನಿನ್ನ ಬರಮಾಡ್ಕೊಳ್ತೀನಿ, ನನ್ನ ನಾಮ ಭಗವಂತ ಏನೆಲ್ಲ ಅವಕಾಶ ಕೊಡ್ತಾನೆ. ಬಟ್ ಸಾಧನ ನಾವೇ ಮಾಡ್ಬೇಕು. ಅಪ್ಪ ಆದವರು ಮಗನಿಗೆ, ನೋಡಪ್ಪ ನೀನು ಓದ್ಬೇಕು, ಚೆನ್ನಾಗಿ ಓದ್ಬೇಕು, ನೀನ್ ಏನ್ ಅನುಕೂಲ ಬೇಕು ನಾನು ಮಾಡ್ಕೊಡ್ತೀನಿ. ಸ್ಕೂಲ್ ಫೀಸ್ ಕಟ್ಬೇಕಾ, ಯೂನಿಫಾರ್ಮ್ ಬೇಕಾ, ಪುಸ್ತಕ ಬಟ್ಟೆ ಬರೆ ಏನ್ ಬೇಕಾ ನಾನ್ ಕೊಡ್ತೀನಿ, ಬಟ್ ನೀನು ಓದ್ಬೇಕು. ಎಲ್ಲ ಕೊಡಿಸ್ತೀಯಪ್ಪ, ನೀನೇ ಓದ್ಕೊಂಬಿಡು, ನೀನೇ ಎಕ್ಸಾಮ್ ಬರ್ಕೊಂಬಿಡು, ನೀನೇ ಪಾಸ್ ಆಗ್ಬಿಡು ಅಂದ್ರೆ ಅದು ಚೆನ್ನಾಗಿರೋದಿಲ್ಲ. ಅದು ನಮಗೆ ಭಗವಂತ ಏನೆಲ್ಲ ಅನುಕೂಲ ಮಾಡ್ಕೊಡ್ಬೇಕು ಮಾಡ್ಕೊಡ್ತಾ ಇದ್ದಾನೆ. ನೋಡಿ, ಈಗ ನಾವು ಬೆಳಿಗ್ಗೆ ಎದ್ದು ಶ್ರವಣ ಮಾಡ್ಬೋದು, ಭಕ್ತರ ಸಂಘ ಇದೆ, ಆರತಿ ಮಾಡ್ತೀವಿ, ಕೀರ್ತನೆ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಸೇವೆ ಮಾಡ್ತೀವಿ. ಇಷ್ಟೆಲ್ಲ ಭಗವಂತ ಅವಕಾಶ ಕೊಟ್ಟಿರೋದು ಏನಕ್ಕೋಸ್ಕರ? ನಮ್ಮಲ್ಲಿ ಶುದ್ಧತೆ ಬರಲಿ ಅಂತ. ಕೇವಲ ನಾವು ಸುಮ್ಮನೆ ನಾವು ಮಾಡಿದ ಮಾತ್ರಕ್ಕೆ ನಾವು ಭಗವದ್ಧಾಮಕ್ಕೆ ಹೋಗ್ಬಿಡ್ತೀವಿ, ವೈಕುಂಠಕ್ಕೆ ಹೋಗ್ಬಿಡ್ತೀವಿ, ಗೋಲೋಕಕ್ಕೆ ಹೋಗ್ಬಿಡ್ತೀವಿ ಅಲ್ಲ. ಅದ ಆಮೇಲೆ ಯೋಚನೆ ಮಾಡೋಣ. ಮೊದಲು ನಾವೆಷ್ಟು ಪ್ಯೂರಿಫೈ ಆಗಬೇಕು. ನಮ್ಗೆ ಒಳಗಿಂದ ಹೇಳಿಸಿರುತ್ತೆ, ನನ್ನಲ್ಲಿ ಎಷ್ಟು ಕಲ್ಮಶ ಇದೆ, ಎಷ್ಟು ಗಲೀಜಿದೆ, ನನ್ ಹೇಗೆ ಭಗವಂತ ಸ್ವೀಕಾರ ಮಾಡ್ತಾನೆ. ಸೇವೋ ಮುಖೆ ಹಿಜಿಹಾದವು ಸ್ವಯಮೇವ ಸ್ಫುರತಿದ ಅತ ಶ್ರೀಕೃಷ್ಣ ನಾಮಾದಿನ ಭವೇದ್ಗ್ರಾಹಮಿಂದ್ರಿಯೈ. ಭಗವಂತನ ಸೇವೆ ಪ್ರಾರಂಭ ಆಗೋದೇ ಸೇವೋನ್ಮುಖೇ ಜಿಹ್ವಾದೌ, ನಾಲಿಗೆಯಿಂದ ಹರಿನಾಮ ಕೀರ್ತನೆ ಮಾಡಿ, ನಾಲಿಗೆಯಿಂದ ಭಗವಂತನಿಗೆ ಆಫರ್ ಮಾಡಿರೋ ಪ್ರಸಾದ ತಗೊಳ್ಳಿ. ಸೊ ಸೇವೆ ಇಲ್ಲಿಂದ ಶುರು ಆಯ್ತು. ಸೇವೆ ಶುರು ಆಗೋದು ನಾಲಿಗೆಯಿಂದ, ಮತ್ತೆ ಸೇವೆ ಕೊನೆ ಆಗೋದು ನಾಲಿಗೆಯಿಂದ. ಹರಿನಾಮ ಜಪ ಮಾಡ್ತೀವಲ್ವ, ಅಂದ್ರೆ ಮನಸ್ಸು ಶುದ್ಧಿ ಆದ್ಮೇಲೆ ನಾವು ಮಾಡ್ತೀವಲ್ವ ಹರಿನಾಮ, ಭಗವಂತನ ನಾಮ ಬರುತ್ತಲ್ಲ ಬಾಯಲ್ಲಿ, ಅದು ಕೊನೆ. ಅದಕ್ಕೆ ಶಾಸ್ತ್ರ ಏನ್ ಹೇಳುತ್ತೆ,
ಯಾರು ಪ್ರಾಣ ಹೋಗೋ ಸಮಯದಲ್ಲಿ ಆ ಭಗವಂತ ನಾಮ ಉಚ್ಚಾರಣೆ ಮಾಡ್ತಾ ದೇಹವನ್ನು ತ್ಯಾಗ ಮಾಡ್ತಾರೋ ಅಂತವ್ರಿಗೆ ಭಗವದ್ಧಾಮ ಪ್ರಾಪ್ತಿ ಆಗುತ್ತೆ. ಅಂತಕಾಲೇಚ ಮಾಮೇವ ಸ್ವರನ್ ಮುಕ್ತ ಕಲೇವರಂ. ನನ್ನ ನಾಮವನ್ನು ಯಾರು ಸ್ಮರಣೆ ಮಾಡ್ತಾ ಪ್ರಾಣವನ್ನ ತ್ಯಾಗ ಮಾಡ್ತಾರೋ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸದ ಸಂಶಯ. ಯಂ ವಾಪಿ ಸ್ಮರನ್ ಭಾವಂ ತ್ಯಜ್ಯತಂತೆ ಕಲೇವರಂ ತಂ ತಮೇ ವೇತಿ ಕೌಂತೆಯ ಸದಾ ತದ್ಭಾವ ಭಾವಿತಾ. ಭಗವದ್ಗೀತಾ 8.5 8.6. ಯಾರು ನನ್ನ ನಾಮವನ್ನ ಉಚ್ಚಾರಣೆ ಮಾಡ್ತಾ ಪ್ರಾಣ ಬಿಡ್ತಾರೋ, ಯಾವ ಭಾವದಲ್ಲಿ ನಾವು ಪ್ರಾಣ ಬಿಡ್ತೀವೋ ಅದೇ ಭಾವದಲ್ಲೇ ನಾವು ಮುಂದಿನ ಜನ್ಮವನ್ನ ಪ್ರಾಪ್ತಿ ಮಾಡ್ಕೊಳ್ತೀವಿ. ಒಂದ್ ಕಡೆ ಭಕ್ತಿ ಮಾಡ್ತಾ ಇರ್ತೀವಿ, ಒಂದ್ ಕಡೆ ಬೇರೆ ಯೋಚನೆ. ಒಂದ್ ಕಡೆ ಭಕ್ತಿ ಮಾಡ್ತಾ ಇರ್ತೀವಿ, ಒಂದ್ ಕಡೆ ಅಯ್ಯೋ ಅಲ್ಲಿ ಏನ್ ಮಾಡ್ತಾ ಇದಾರೋ. ಈಗ ನೋಡಿ, ಯಾವ ಪ್ರಾಣ ಹೋಗುತ್ತೆ ಹೇಳಕ್ ಬರೋದಿಲ್ಲ ಅಲ್ವಾ. ಎಂ ವಾಪಿ ಸ್ಮರನ್ ಭಾವಂ. ಒಂದ್ ಕಡೆ ಭಕ್ತಿ ಮಾಡ್ತಾ ಒಂದ್ ಸೆಕೆಂಡ್ ಬ್ರೇಕ್ ಕೊಟ್ಬಿಟ್ಟು ಏನ್ ಮಾಡ್ತೀವಿ, ಇಷ್ಟ್ ಮನೇಲಿ ಏನ್ ಮಾಡ್ತಾ ಇದಾರೆ ನನ್ ಗಂಡ, ನನ್ನ ಹೆಂಡತಿ, ಮಕ್ಳು ಅಂತ ಅನ್ನೋವಾಗ್ಲೇ ಪ್ರಾಣ ಹೋಯ್ತು ಅಂದ್ರೆ ಏನ್ ಮಾಡ್ಬೇಕು? ಇಷ್ಟು ದಿನ ಮಾಡಿದ್ದೆಲ್ಲ ಮತ್ತೆ ವ್ಯರ್ಥ ಆಯ್ತಲ್ಲ. ಹಾಗಾದ್ರೆ 99% ನಾವು ಭಗವಂತನ ಧ್ಯಾನ ಮಾಡ್ತಾ ಆ 1% ಏನಾಗಿರ್ಬೋದು ಇವತ್ತು ಅಂತ ಯೋಚನೆ ಮಾಡ್ತದ. ಆ 1% ಟೈಮಲ್ಲಿ ನಮ್ ಪ್ರಾಣ ಹೋಗ್ಬಿಟ್ರೆ ಮತ್ತೆ ಅದನ್ನೇ ತಗೋಬರ್ಬೇಕಾಗುತ್ತೆ. ಅದಕ್ಕೆ ಜಡಭರತ ಭಾಗವತಮಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಜಡಭರತ ಏನ್ ಮಾಡ್ತದ ಹಿಂದಿನ ಜನ್ಮದಲ್ಲಿ ಜಿಂಕೆ ಮಹಾರಾಜನಾಗಿದ್ದಾಗ ಜಿಂಕೆ ಬಗ್ಗೆನೇ ಸ್ಮರಣೆ ಮಾಡ್ತಾ ಇದ್ದ. ಪ್ರಾಣ ಹೊರಟೋಯ್ತು. ಜಿಂಕೆ ಯಾಕೆ ಬಂದ? ಜಿಂಕೆ ಯಾಕೆ ಬಂದಾಗ ಅವನಿಗೆ ಭಗವಂತನ ಕೃಪೆ ಇತ್ತು. ಅದಕ್ಕೆ ನೋಡಿ, ಇದೆಲ್ಲಾನು ಕೃಪೆ. ಭಗವಂತನ ಪ್ರಸಾದ ತಗೊಳ್ಳೋದಾಗ್ಲಿ, ಭಕ್ತರ ಸಂಘ, ಕೀರ್ತನೆ, ಏನ್ ಮಾಡ್ತೀವಿ ಎಲ್ಲ ಕೃಪೆನೆ. ಆದ್ರೆ ಶುದ್ಧ ಭಾವದಿಂದ ಮಾಡ್ಬೇಕು, ಅರ್ಥ ಮಾಡ್ಕೋಬೇಕು. ಈಗ ನಾವು ಇಷ್ಟು ತಿಂಗಳು ವರ್ಷದಿಂದ ನಾವು ಭಗವಂತನ ಬಗ್ಗೆ ಶ್ರವಣ ಮಾಡ್ತಾ ಇದ್ದೀವಿ. ಸೊ ನಮ್ಮಲ್ಲಿ ಏನ್ ಬದಲಾವಣೆ ಆಗ್ತಾ ಇದೆ ನನಗೂ ಅಪ್ಲೈ ಆಗುತ್ತೆ. ನನ್ನಲ್ಲಿ ಏನ್ ಬದಲಾವಣೆ ಆಗ್ತಾ ಇದೆ, ನಾನು ಎಷ್ಟು ಭಗವಂತನ ಹತ್ರಕ್ಕೆ ಹೋಗೋ ಪ್ರಯತ್ನ ಮಾಡ್ತಾ ಇದ್ದೀನಿ, ಎಷ್ಟು ನನ್ನಲ್ಲಿ ವೈರಾಗ್ಯ ಬಂದಿದೆ, ಎಷ್ಟು ಜ್ಞಾನ ಬೆಳೆದಿದೆ, ಎಷ್ಟು ಭಕ್ತಿ ಬೆಳೆದಿದೆ, ಇದಷ್ಟೇ ಭಗವಂತ ನೋಡೋದು. ಅಲ್ವಾ? ಪ್ರಸಾದ ಮಾಡಿ, ಪ್ರಸಾದನೇ ಭಗವಂತನಿಗೆ ಆಫರ್ ಮಾಡಿ ತಿನ್ನಿ. ಬೇರೆ ಇನ್ನೊಬ್ಬರಿಗೆ ಹೇಳಿ, ಅದನ್ನ ಪ್ರಸಾದ ಮಹಿಮೆಯನ್ನು ಹೇಳಿ. ನಾರದ ಮುನಿ ಹೇಗೆ ವೈಕುಂಠದಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು, ವೈಕುಂಠದಲ್ಲಿ ಪ್ರತಿದಿನ ಹೋಗೋದು, ವೈಕುಂಠದಲ್ಲಿ ರಂಗೋಲಿ ಹಾಕೋದು, ಅಲ್ಲಿ ಕ್ಲೀನ್ ಮಾಡೋದು. ಅಲ್ಲಿ ಭೌತಿಕ ಧೂಳು ಇರೋದಿಲ್ಲ. ಸೇವೆ ಅಂದ್ರೆ ಸೇವೆ, ಅಲ್ಲಿ ವೈಕುಂಠದಲ್ಲೂ ಸೇವೆ ಮಾಡ್ಬೇಕು. ಮಾಡ್ತಾ ಇದ್ರು. ಯಾರಿದು ಚೆನ್ನಾಗಿ ಸೇವೆ ಮಾಡ್ತಿದ್ರಲ್ಲ ಇಲ್ಲಿ ಅಂತ ಹೇಳಿ ನೋಡಿದಾಗ, ನಾರದರು 12 ದಿವ್ಯ ವರ್ಷಗಳು ತಪಸ್ ಮಾಡಿರ್ತಾರೆ ಭಗವಂತನ ಪ್ರಸಾದ ತಗೊಳಕ್ಕೆ. ಸುಮ್ನೆ ಲಕ್ಷ್ಮಿ ಹೇಳಿದ ತಕ್ಷಣ, ಹಠ ಮಾಡಿದ ತಕ್ಷಣ ಸಿಗ್ಲಿಲ್ಲ ಅದು. ದಿವ್ಯ ವರ್ಷಗಳು ತಪಸ್ ಮಾಡಿದ್ರು ನಾರದರು, ಒಂದು ಭಗವಂತನ ಒಂದು ಅಗಳು ಉಚ್ಚಿಷ್ಟವನ್ನ ತಗೊಳ್ಳೋದಕ್ಕೆ. ಅಂತದ್ರಲ್ಲಿ ನಮ್ಗೆ ಎಂತ ತಪಸ್ ಮಾಡಿಲ್ಲ, ಏನಿಲ್ಲ, ಭಗವಂತನ ಪ್ರಸಾದ ಸಿಗ್ತಾ ಇದೆ 3 ಹೊತ್ತು. ಅದ್ರ ಮಹಿಮೆ ಅರ್ಥ ಮಾಡ್ಕೊಂಡಾಗ ನಮ್ಗೆ ರಿಯಲೈಸ್ ಆಗುತ್ತೆ, ಹೌದು ನಾವೇನು ಮಾಡದೆ ಭಗವಂತ ನಮಗೆ ಇವತ್ತು ಪ್ರಸಾದ ಕೊಡ್ತಾ ಇಲ್ಲ ಅಲ್ವಾ. ಏನೋ ಮಾಡಿರ್ತೀವಿ ನಮ್ಗೆ ಗೊತ್ತಿಲ್ದಿರ ಸುಕೃತಿ. ಇದನ್ನೇ ಕೃಪೆ ಅಂತ ಹೇಳೋದು. ಇಷ್ಟೆಲ್ಲ ನಮಗೆ ಕೃಪೆ ಭಗವಂತ ಕೊಟ್ಟಿದ್ರು ನಾವು ದೇವ್ರು ಏನ್ ಮಾಡ್ಬಿಟ್ಟಿದ್ದಾನೆ ನನ್ಗೆ, ನಾವು ಕಷ್ಟ ಪಡ್ತಾ ಇಲ್ವಾ, ನಾವ್ ಅದ್ ಮಾಡ್ತಾ ಇಲ್ವಾ, ನೀವು ಇದು ಮಾಡ್ತಾ ಇಲ್ವಾ. ಇದು ಕಷ್ಟ ಅಲ್ಲ. ಇದು ಬೇರೆ ಪ್ರಾಣಿಗಳು ಹೋಲ್ಸ್ಕೊಂಡ್ರೆ ಇದು ಕಷ್ಟ ಅಲ್ಲ, ಕೃಪೆನೇ ಇದು. ನಾವು ಎಷ್ಟು ಕೃತಜ್ಞತರಾಗ್ಬಿಡ್ತೀವಿ ಅಂದ್ರೆ, ಕೃತಜ್ಞ ಅಂದ್ರೆ ಮಾಡಿದಿನ ಮರೆಯೋನು, ಕೃತಜ್ಞ ಅಂದ್ರೆ ನೆನ್ಸ್ಕೊಳ್ಳೋ. ನಾವೆಷ್ಟು ಕೃತಜ್ಞರಾಗ್ಬಿಡ್ತೀವಿ ಅಂದ್ರೆ, ಭಗವಂತ ಇಷ್ಟೆಲ್ಲಾ ಕೃಪೆ ಕೊಟ್ಟರು, ಯಾವ್ದೋ ಒಂದು ರೂಪದಲ್ಲಿ ಕೃಪೆ ಕೊಡ್ತಾ ಇದ್ದಾನೆ, ಆದ್ರೂ ನಾವೇನ್ ಮಾಡ್ತೀವಿ, ಆ ಕೃಪೆಯನ್ನ ಪಕ್ಕಕ್ಕೆ ಇಟ್ಬಿಟ್ಟು ಅದೇ ಇರುವುದೆಲ್ಲ ಬಿಟ್ಟು ಇರದಿರುವುದೆಡೆಗೆ ದುಡಿಯುವುದೇ ಜೀವನ ಅಂತ ಇಲ್ದಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಲ್ಲ ನಾವು. ಇರೋದನ್ನ ಕೈ ಚೆಲ್ತಾ ಇರ್ತೀವಿ ನಾವು. ಇದೆಲ್ಲಾನು ಕೃಪೆ. ಬೆಳಗ್ಗೆ ನಾವು ಎದ್ದ ತಕ್ಷಣ ಕಣ್ಣು ಮುಚ್ಕೊಂಡು ಹರಿ ಗುರು ವೈಷ್ಣವ ಸ್ಮರಣೆ ಮಾಡ್ತಾ ನಾವು ನೆನಪಿಸೋದು, ಅಲ್ಲ ನನಗೆ ಭಗವಂತ ಎಷ್ಟೆಲ್ಲ ಕೃಪೆ ಕೊಟ್ಟಿದ್ದಾನಲ್ವಾ. ನಮಗೆ ಕೃಪೆ ಕಾಣಿಸ್ಬೇಕು. ನಮ್ಗೆ ಬರೀ ನಮ್ಮ ನೋವುಗಳೇ ದೋಷಗಳೇ ಕಾಣಿಸ್ತಾ ಇರುತ್ತೆ, ಅದೇ ಕೊಟ್ಟರೆ ಕೃಪೆ ಮರ್ತ್ ಬಿಡ್ತೀವಿ ನಾವು. ನಿಜವಾಗ್ಲೂ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ, ಭಗವಂತನ ಬಗ್ಗೆ ಶ್ರವಣ ಮಾಡಿರ್ತಾರೆ, ಅವ್ರಿಗೆ ಇದು ಅರ್ಥ ಆಗುತ್ತೆ, ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ ಇದು. ಸ್ವಲ್ಪ ಪುಣ್ಯಾವತಂ ರಾಜನ್ ವಿಶ್ವಾಸೋ ನೈವ ಜಾಯತೆ. ಯಾರು ಸ್ವಲ್ಪನೂ ಪುಣ್ಯ ಮಾಡಿಲ್ವೋ ಅವ್ರಿಗೆ ಇದ್ರ ಮೇಲೆ ನಂಬಿಕೆ, ಭಗವಂತನ ಕೃಪೆ ಮೇಲೆ ನಂಬಿಕೆ ಬರೋದಿಲ್ಲ. ನಾವು ನಿಂತಿರೋದೇ ಭಗವಂತನ ಕೃಪೆ ಮೇಲೆ, ಅದನ್ನ ನೋಡಿ ಒಂದ್ಸಲ.
ಅವನ್ ಕೃಪೆ ನೆನ್ಸ್ಕೊಂಡಾಗ ನಮ್ಗೆ ಕಣ್ಣಲ್ಲಿ ನೀರು ಬರ್ಬೇಕು. ಏನಪ್ಪಾ ಎಷ್ಟು ಕೃಪೆ ಕೊಡ್ತಾ ಇದ್ದಾನೆ, ಆದ್ರೆ ನಾನು ಏನೂ ಸೇವೆ ಮಾಡ್ತಾ ಇಲ್ವಲ್ಲ ಅಂತ. ಯಾರಿಗೆ ನಾವು ಸೇವೆ ಮಾಡ್ತಾ ಇಲ್ಲ ಅಂತ ಅಂದಾಗ ನಮ್ಗೆ ಎಷ್ಟು ನೋವಾಗುತ್ತೆ ಅಂದ್ರೆ, ಖಂಡಿತ ನೋವಾಗುತ್ತೆ. ನಾನು ಅದನ್ನ ಓಪನ್ ಆಗಿ ಹೇಳ್ತೀನಿ. ಯಾರು ಸೇವೆ ಮಾಡ್ತಾ ಇಲ್ಲ ಅವ್ರನ್ನ ನೋಡಿದಾಗ ನನಗೆ ನೋವಾಗುತ್ತೆ, ದುಃಖ ಆಗುತ್ತೆ. ಇಷ್ಟೆಲ್ಲ ಕೃಪೆ ಕೊಡ್ತಾ ಇದ್ರು ಕೂಡ ಏನು ಮಾಡದೆ, ಭಗವಂತನ ಸೇವೆ ಮಾಡದೆ ಹೆಂಗೆ ಜೀವನ ಮಾಡ್ತಾ ಇದಾರೆ? ಹೆಂಗ್ ಮಾಡ್ಬೋದು? ಹೆಂಗ್ ಮಾಡಕ್ ಸಾಧ್ಯ? ನಮ್ಗೆ ಭಗವಂತ ಅವಕಾಶ ಕೊಟ್ಟಿದ್ದಾನೆ, ಅದನ್ನ ದಯವಿಟ್ಟು ನಾವು ಅದನ್ನ ಉಪಯೋಗಿಸ್ಕೋಬೇಕು. ಎಲ್ರಿಗೂ ಸಮಾನವಾಗಿ. ಹೇಗೆ ಮಳೆ ಬಂಡೆ ಕಲ್ಲ ಮೇಲೆ ಸುರಿಸುತ್ತೆ, ಸಮುದ್ರದ ಮೇಲೆ ಸುರಿಸುತ್ತೆ, ಮನುಷ್ಯನ ಮೇಲೆ, ಪ್ರಾಣಿ ಮೇಲೆ, ಎಲ್ಲರ ಮೇಲೆ ಸುರಿಸುತ್ತವೆ ಸಮಾನವಾಗಿ. ಭಗವಂತನ ಕೃಪೆ ಎಲ್ರಿಗೂ ಸಮಾನವಾಗಿ ಸುರಿತಾ ಇದೆ. ಆದ್ರೆ ನಾವು ಛತ್ರಿ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದೀವಿ, ಬೇಡ ನನ್ಗೆ ಕೃಪೆ ಬೇಡ ಅಂತ. ಅವಾಗ ಭಗವಂತ ಏನ್ ಮಾಡ್ತಾನೆ? ಇವ್ನಿಗೆ ಬೇಡವಂತೆ, ಬೇಡ ಬಿಡು, ನೆಕ್ಸ್ಟ್ ಟೈಮ್ ನಿನ್ಗೆ ಕೃಪೆ ಕೊಡೋದು ಬೇಡ, ಯಾಕಂದ್ರೆ ಅವನೇ ಬೇಡ ಅಂತ ಹೇಳ್ತಿದ್ದಾನೆ. ನಾವು ಭಗವಂತನ ಹತ್ರ ಹೋಗಿ ನಿಂತ್ಕೊಂಡು ಕೃಪೆ ಕೊಡು ಅಂತ ಕೇಳೋಕ್ಕೂ ನಮ್ಗೆ ಅರ್ಹತೆ ಇಲ್ಲ. ಆದ್ರೂ ನಾವು ನಿಮ್ ಮಕ್ಳಲ್ವಾ, ನೀನು ನಮ್ಮ ಅಂಶಿ ಅಲ್ವಾ, ನಾವೆಲ್ಲರೂ ನಿನ್ನ ಅಂಶ, ನೀವು ನಮ್ಮ ಅಂಶಿ. ಸೊ ನಾನ್ ನಿನ್ನ ಹತ್ರನೇ ಬಂದು ಕೇಳಬೇಕು. ಏನೇ ಕೇಳಿದ್ರು ದಯವಿಟ್ಟು ನನಗೆ ಕೃಪೆ ಕೊಡು. ಕೊಟ್ಟಿದ್ದೀನಲ್ಲ, ಯೂಸ್ ಮಾಡ್ತಲ್ಲ ನೀನು. ಇದರಿಂದ ಮಹಾಪ್ರಸಾದ ಮಹಿಮೆ ತಿಳ್ಕೊಂಡ್ವಿ. ನಾರದ್ರು ಹೇಗೆ ಕಷ್ಟಪಟ್ರು, ಸೇವೆ ಮಾಡಿದ್ರು. ಶಿವನಿಗೂ ಕೂಡ ಆಸೆ ಆಯ್ತು, ಪಾರ್ವತಿಗೂ ಕೂಡ ಆಸೆ ಆಯ್ತು. ಪಾರ್ವತಿ ಕೇಳಿದ್ರು ಎಲ್ರಿಗೂ ಒಳ್ಳೇದಾಗ್ಲಿ, ನಾನು ಎಲ್ಲ ಮಕ್ಳಿಗೂ, ಸಕಲ ಭೂಮಂಡಲದ ಭೌತಿಕ ಜಗತ್ತಿನ ಎಲ್ಲ ಮಕ್ಳಿಗೂ ಕೂಡ ನನಗೆ ಪ್ರಸಾದ ಸಿಗೋಂಗ್ ಮಾಡುವಂತ ಇದು ಕೃಪೆ. ಅದರಿಂದ ನಾವು ಎಲ್ರಿಗೂ ಹೇಳಿ, ಹೊರಗಡೆ ತಿನ್ನೋದು ನಿಲ್ಸಿ, ಭಕ್ತರಾದವ್ರ ಮನೇಲಿ ತಿನ್ನಬಾರದು. ಎಷ್ಟೇ ಕ್ಲೋಸ್ ರಿಲೇಷನ್ಸ್ ಇರ್ಲಿ, ಏನೇ ಇರ್ಲಿ, ಎಷ್ಟೇ ದೊಡ್ಡ ಶ್ರೀಮಂತ ಆಗಿರ್ಲಿ, ಅವ್ನ್ ಭಕ್ತ ಆಗಿಲ್ಲ ಅಂದ್ರೆ ಅವ್ರ ಮನೇಲಿ ನಾವು ತಿನ್ಬಾರ್ದು. ಅವ್ನ ಅಕ್ಕಿ ಕಾಳು ಕೂಡ ತಿನ್ಬಾರ್ದು. ಅರ್ಥ ಆಯ್ತಲ್ಲ ಯಾಕೆ ಅಂತ? ಯಾಕೆ ತಿನ್ಬಾರ್ದು? ಹೌದು, ಯಾಕೆ ತಿನ್ಬೇಕು? ಹೊಟ್ಟೆ ನಾವು ಹೊಟ್ಟೆ ಎಷ್ಟು ಆಗುತ್ತೆ ಅಂತ ತಿನ್ನೋದಲ್ಲ ಅದು. ಪ್ರಸಾದನ ಹೊಟ್ಟೆ ಎಷ್ಟುಗೋಸ್ಕರ ಅಲ್ಲ ತಿನ್ನೋದು, ಅದು ಕೃಪೆ. ಅದು ಭಗವಂತನ ಪ್ರಸಾದ ಅಂದ್ರೆ ಇದು ಕೃಪೆ. ಸೊ ಅದರಿಂದ ದಯವಿಟ್ಟು ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ಅಡಿಗೆ ಮಾಡ್ಬೇಕಾದ್ರೂ ಅಷ್ಟೇನೆ ಭಗವಂತನ ಪ್ರಾರ್ಥನೆ ಮಾಡಿ, ರಾಧಾರಾಣಿ ಪ್ರಾರ್ಥನೆ ಮಾಡಿ, ಅವ್ರ ರಾಧಾರಾಣಿಯನ್ಗೆ ಕೃಪೆ ಕೊಡಮ್ಮ. ನಾನು ನಿಮ್ ಸೇವೆ ಮಾಡ್ಬೇಕು. ನಿಮ್ ಸೇವೆ ಮಾಡಕ್ಕೆ ನನ್ನ ಹೃದಯ ಶುದ್ಧಿ ಇಲ್ವಲ್ಲ, ನಿನ್ನ ಶುದ್ಧ ಭಕ್ತಿ ಮಾಡಕ್ಕೆ ನನ್ನ ಹೃದಯ ಶುದ್ಧಿ ಇರ್ಬೇಕಲ್ವಾ? ಆ ಹೃದಯ ಶುದ್ಧಿ ಆಗದೆ ನಿನ್ನ ಪ್ರಸಾದದಿಂದ ದಯವಿಟ್ಟು ನನಗೆ ಕೃಪೆ ಕೊಡು. ಸೊ ಇವತ್ತು ಇದ್ರ ಬಗ್ಗೆ ಶ್ರವಣ ಮಾಡೋಣ. ನಾಳೆಯಿಂದ ಕೆಲವು ಭಕ್ತರುಗಳು ಅವ್ರ ಜೊತೆ ಹೆಂಗೆ ಕೃಷ್ಣ ಜಗನ್ನಾಥ ಲೀಲೆ ಮಾಡ್ತಾನೆ ಅದನ್ನ ಶ್ರವಣ ಮಾಡೋಣ. ಓಕೆ. ಸೊ ಜಗನ್ನಾಥ ಅಂತ ತಕ್ಷಣ ನಮಗೆ ನೆನಪು ಬರೋದು ಮಹಾಪ್ರಸಾದ. ಜಗನ್ನಾಥ ಮಹಾಪ್ರಸಾದಂ ಕಿ ಜಯ. ಅದಕ್ಕೆ ಯಾಕೆ ನಾವು ಬನ್ನಿ ದೇವಸ್ಥಾನಕ್ಕೆ, ಅಟ್ಲೀಸ್ಟ್ ಪ್ರಸಾದಕ್ಕಾದ್ರೂ ಬನ್ನಿ ಅಂತ ಕರೆಯೋದು ಅಂದ್ರೆ ಈ ಕಾರಣಕ್ಕೋಸ್ಕರ. ಕೃಪೆ ಸಿಗುತ್ತೆ ಅಲ್ಲಿ ಸಾವಿರಾರು ಜನ ಭಕ್ತರು ಬಂದಿರ್ತಾರೆ. ಯಾರೋ ಒಬ್ಬ ಭಕ್ತರು ಕೃಪೆ ದೃಷ್ಟಿ ಬಿದ್ದು ಬಿಡುತ್ತೆ ನಮ್ಮ ಮೇಲೆ, ಉದ್ಧಾರ ಆಗ್ಬಿಡ್ತೀವಿ ನಾವು. ದೃಷ್ಟಿ, ಅದಕ್ಕೆ ಭಕ್ತರ ದೃಷ್ಟಿಪಾತ ಆಗಬೇಕು ನಮ್ಮ ಮೇಲೆ. ನಾವು ಒಂದೊಂದು ಅಗಳು ಅನ್ನ ತಿನ್ಬೇಕಾದ್ರೂ, ಪ್ರಸಾದ ತಿನ್ಬೇಕಾದ್ರೂ ಕೃಷ್ಣ ಇದು ಕೃಪೆ, ಕೃಷ್ಣ ಇದು ಕೃಪೆ, ಕೃಷ್ಣ ಇದು ಕೃಪೆ, ಕೃಪೆ ಕೃಪೆ ಕೃಪೆ. ನಮ್ಮ ಮನೆ ಹತ್ರ ಒಬ್ರು ಪ್ರತಿದಿನ ಜಾಸ್ತಿ ಅಡಿಗೆ ಮಾಡ್ಬಿಡ್ತಾ ಇದ್ರು. ತಗೊಂಬಂದು ನಾಯಿಗೋ ಇನ್ನೊಂದಿಗೋ ಎಸಿತಾ ಇದ್ರು, ಬಿಸಾಕ್ತಾ ಇದ್ರು. ಹೇಳಿದ್ರು ಒಂದಿನ ನಮ್ಮ ಮನೆಯಲ್ಲಿ, ಮಾತಾಜಿ ಯಾಕೆ ಹಿಂಗ್ ಮಾಡ್ತೀರಾ ನೀವು? ಒಂದಿನ 2 ದಿನ ಸರಿ, ಯಾಕೆ ಹಿಂಗ್ ಮಾಡ್ತೀರಾ? ಅದ್ರ ಹಿಂದೆ ಎಷ್ಟು ಕಷ್ಟ ಇದೆ ಗೊತ್ತಾ? ಏನೇ ಆಗ್ಲಿ, ನಾವು ಒಂದು ನೀರನ್ನ ಅಷ್ಟೇ ಅತಿ ಯಥೇಚ್ಛವಾಗಿ ಕಷ್ಟ ಮಾಡ್ಬೇಕಾದ್ರೂ ಯೋಚನೆ ಮಾಡ್ಬೇಕು. ಇದು ಭಗವಂತನ ಸಂಪತ್ತು. ನಾವು ಭಗವಂತನ ಸಂಪತ್ತನ್ನು ಯಾಕೆ ವ್ಯರ್ಥ ಮಾಡ್ತಾ ಇದೀವಿ? ನಮ್ಮ ದುಡ್ಡಿದೆ, ಕರೆಂಟ್ ಬಿಲ್ ಎಷ್ಟು ಬಂದ್ರು ಕಟ್ಕೊಂಡ್ಬಿಡ್ತೀವಿ, ವಾಟರ್ ಬಿಲ್ ಎಷ್ಟು ಬಂದ್ರು ಕಟ್ಕೊಂಡ್ಬಿಡ್ತೀವಿ. ಅದಲ್ಲ, ಅದು ದುರಹಂಕಾರ. ಅದು ಎಷ್ಟು ಹಣ ಇದೆ ಅಂತ ನಾವು ದುಂದು ವೆಚ್ಚ ಮಾಡೋದಲ್ಲ. ಹಣ ಇದ್ರು ಕೂಡ ಎಷ್ಟು ಬೇಕು ಅಷ್ಟೇ. ನಾನು ನಿಮಗೊಂದು ಕಥೆ ಹೇಳಿದ್ದೆ. ಅವರು ಹೇಳ್ತಾ ಇದ್ರು, ಒಬ್ಬರು ಭಕ್ತರು, ಬನ್ನಂಜೆ ಗೋವಿಂದಾಚಾರ್ಯರು. ಅವರು ಒಬ್ರು ಮನೆಗೆ ಹೋದ್ರಂತೆ. ಅವರು ನೋಡಿದ್ರೆ ಬ್ಯಾಂಕ್ ಮ್ಯಾನೇಜರ್. ಹೋದ್ರು, ಮನೆ ಸುಣ್ಣ ಬಣ್ಣ ಬಳದಿಲ್ಲ, ಗೋಡೆ ಎಲ್ಲ ಮುರುಕು ಹರ್ಕು ಪರ್ಕು ಎಲ್ಲ, ಗೋಡೆ ತೂತಾಗಿದೆ, ಕೂತ್ಕೊಳ್ಳೋ ಚೇರ್ಗಳಿಲ್ಲ ಸರಿಯಾಗಿ. ಏನ್ರಿ ನೀವು ಬ್ಯಾಂಕ್ ಮ್ಯಾನೇಜರ್ ಅಂತ ಹೇಳ್ತೀರಾ, ನಿಮ್ ಮನೇನೆ ಒಂಥರ ನಿಕೃಷ್ಟವಾಗಿದೆಯಲ್ಲ ಇದು. ಆದ್ರೆ ಅವ್ರು ಕೊಟ್ಟು ಉತ್ತರ ಹೆಂಗಿತ್ತಂದ್ರೆ,
ಅಲ್ಲ, ನಾನೇನು ಬ್ಯಾಂಕ್ ಮ್ಯಾನೇಜರ್ ಸರಿ, ಆದ್ರೆ ಭಗವಂತ ನನಗ್ ಕೊಟ್ಟಿದ್ದು ನೀನ್ ಎಂಜಾಯ್ ಮಾಡುವಂತ ಅಲ್ಲ. ಭಗವಂತ ನಮ್ಗೆ ಸಂಪತ್ತನ್ನು ಕೊಡೋದು ನೀನ್ ಎಂಜಾಯ್ ಮಾಡು, ನೀನ್ ದುಂದು ವೆಚ್ಚ ಮಾಡುವಂತಲ್ಲ. ಭಗವಂತ ಅವನ ಸಂಪತ್ತನ್ನು ಕೊಡೋದು ಇನ್ನೊಬ್ಬರಿಗೆ ಹಂಚು ಅಂತ. ಬ್ಯಾಂಕ್ ಮ್ಯಾನೇಜರ್ ಆಗಿರ್ಬೋದು ನಾನು ಪ್ರತಿದಿನ ಲಕ್ಷ ಲಕ್ಷ ಕೋಟಿ ಕೋಟಿ ದುಡ್ಡು ಎಣಿಸ್ಬೋದು, ಆದ್ರೆ ಯಾವ್ದು ಕೂಡ ₹1 ನಂದಲ್ಲ ಅದು. ಆದ್ರೆ ₹1 ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನನ್ನನ್ನು ಕೇಳ್ತಾರೆ. ಅಂದ್ರೆ ಅಷ್ಟು ದುಡ್ಡಿಗೆ ಅದಕ್ಕೆ ಅಷ್ಟು ದುಡ್ಡಿಗೆ ನಾನು ಜವಾಬ್ದಾರ, ಆದ್ರೆ ಅದ್ರ 1 ಪೈಸಾ ಕೂಡ ನಂದಲ್ಲ. ಹೇಗಿದೆ ನೋಡಿ ಅದ್ರ ಮೀನಿಂಗ್. ಹಂಗಂದ ತಕ್ಷಣ ಇವರಿಗೆ ಪೆಚ್ಚಾಯ್ತಂತೆ, ಎಂತ ಮಾತು ಕೇಳಿದೆ ನಾನು ಅಂತ. ಇದಕ್ಕೆ ಮಳೆ ನೀರು ಸೋರ್ತಾ ಇಲ್ವಲ್ಲ, ಇದಕ್ಕೆ ಚಾಪೆ ಇದೆಯಲ್ಲ, ಮಲ್ಕೊಳಕ್ಕೆ ತಿನ್ನಕ್ಕೆ ಇಡೋದು ಊಟ ಸಿಗ್ತಾ ಇದೆಯಲ್ಲ, ಮತ್ತೇನ್ ಬೇಕು ನನಗೆ? ಭಗವಂತನ ಕೃಪೆ. ಸ್ವಲ್ಪ ನಾವು ನಮ್ಮ ಮನಸ್ಥಿತಿನ ಈ ಕಡೆ ತಿರುಗಿಸೋಣ. ಭಗವಂತನ ಕೃಪೆ ಯಾವ್ದೊಂದು ರೂಪದಲ್ಲಿ ಕೃಪೆ ಕೊಡ್ತಾನೆ. ಬಡತನ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಕಾಯಿಲೆಯಿಂದ ಭಗವಂತ ಕೃಪೆ ಕೊಡ್ತಾನೆ. ಅದೊಬ್ಬ ಭಕ್ತರ ಕಥೆ ಹೇಳ್ತೀವಿ ಮುಂದೆ. ಬಡತನದಲ್ಲಿ ಭಗವಂತ ಕೃಪೆ ಕೊಡ್ತಾನೆ, ಅದೊಂದು ಲೀಲೆ ಇದೆ. ಅಪಮಾನ ಮಾಡ್ತಾರೆ, ಅದು ಲೀಲೆ ಇದೆ. ಭಗವಂತ ಆ ರೂಪದಲ್ಲೂ ಕೂಡ ಕೃಪೆ ಕೊಡ್ತಾನೆ. ನಿಂದನೆ, ಅಪಮಾನ, ಹಿಂಸೆ. ಹರಿದಾಸ್ ಠಾಕೂರ್ ಅವ್ರಿಗೆ ಏನ್ ಮಾಡ್ತಾರೆ? ರಾಜ ನಡು ಬೀದಿ ನಿಲ್ಸಿ ಅವ್ರಿಗೆ ಚಡಿ ಹೇಟ್ ಕೊಡ್ತಾರೆ. ಹರಿದಾಸ್ ಠಾಕೂರ್ ಅವ್ರಿಗೆ ಅವಮಾನ ಮಾಡ್ತಾರೆ. ಬಟ್ ಭಕ್ತಿ ಕಡಿಮೆ ಆಯ್ತಾ? ಇಲ್ಲ. ಅದು ಕೃಪೆನೇ ಅಲ್ವ. ಬಟ್ ನಾವು ಯೋಚನೆ ಮಾಡಿದೇನೆ ಅಂದ್ರೆ, ಭಗವಂತ ನನಗೆ ಶ್ರೀಮಂತಿಕೆ ಕೊಟ್ಟಿದ್ದಾನೆ, ನನಗೆ ರಾಜ ಪದವಿ ಕೊಟ್ಟಿದ್ದಾನೆ, ಅದಕ್ಕೆ ನನ್ಗೆ ಖುಷಿ ಇದೆ, ನನ್ ಮೇಲೆ ಕೃಪೆ ಇದೆ ಅಂತ ನಾವು ಅನ್ಕೊಳ್ತೀವಿ. ಬಟ್ ಅದೆಲ್ಲ ನಿಜವಾದ ಕೃಪೆ. ಆದ್ರೆ ಭಗವಂತ ಎಷ್ಟು ಕರುಣಾಮಯಿ, ನಮಗೆ ಪ್ರಸಾದದ ರೂಪದಲ್ಲಿ ಕೃಪೆ ಕೊಡ್ತಾನೆ. ತಿನ್ನಿ, ಯಥೇಚ್ಛವಾಗಿ ತಿನ್ನಿ, ಪ್ರಸಾದ ಎಷ್ಟು ಬೇಕಷ್ಟು ತಿನ್ನಿ, ಎಷ್ಟಾಗ್ತದೆ. ಇದು ಕೃಪೆ ಅಲ್ವಾ? ಮಾಡಿ. ದಯವಿಟ್ಟು ಯಾರೆಲ್ಲ ಮಾಡ್ತಾ ಇಲ್ಲ, ಇನ್ನು ಮನೆಯಲ್ಲಿ ಪ್ರಸಾದ ಮಾಡ್ತಾ ಇಲ್ಲ, ಮಾಡಿ. ಬೆಳಿಗ್ಗೆ ಎದ್ದೇಳಿ ಭಗವಂತನಿಗೋಸ್ಕರ ಮಾಡ್ಬೇಕು. ಇವತ್ತು ಭಗವಂತ ನಮ್ಗೆ ಇಷ್ಟೆಲ್ಲ ಕೊಟ್ಟಿದ್ದಾನೆ ಅನ್ನೋ ಭಾವದಿಂದ ಮಾಡಿ, ಶರಣಾಗತಿ ಭಾವದಿಂದ ಮಾಡಿ, ಅದನ್ನ ಕಣ್ಣುಗೊತ್ಕೊಂಡು ಪ್ರಸಾದ ಅಂತ ತಿನ್ನಿ. ಸಾಧ್ಯ ಆದ್ರೆ 4 ಜನಕ್ಕೆ ಕೊಡಿ, ಒಂದೊಂದು ತುತ್ತು ತಗೊಳ್ಳಿ, ಪ್ರಸಾದ ತಗೊಳ್ಳಿ. ಪ್ರಾಣಿಗಳು ಕೊಡಿ. ಇಷ್ಟೇ. ಎಷ್ಟು ಸರಳವಾಗಿದೆ. ನಿಜವಾಗ್ಲೂ ನಮ್ಗೆ ಅನ್ಸೋದು ಭಕ್ತಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ಸ್ವೀಟ್ ಆಗಿದೆ ಭಕ್ತಿ, ಎಷ್ಟು ಚೆನ್ನಾಗಿದೆ. ಆದ್ರೆ ಯಾಕೆ ನಮ್ಗೆ ಮಾಡಕ್ ಕಷ್ಟ ಆಗ್ತದೆ ಅಂತ ಒಂದ್ ಟೈಮ್ ನಮ್ಗೆ ಪ್ರಶ್ನೆ ಬರುತ್ತೆ. ಜನಗಳು ಯಾಕೆ ಅದನ್ನ ತಗೊಳ್ತಾ ಇಲ್ಲ ಭಕ್ತಿನ? ಏನ್ ಕಷ್ಟ ಇದೆ? ಇನ್ನು ಭೌತಿಕ ಜಗತ್ತಲ್ಲಿ ನಾವು ತುಂಬಾ ಕಷ್ಟ ಪಡ್ತೀವಿ ಸಾಧನಕ್ಕೆ, ಆದ್ರೆ ಸ್ಪಿರಿಚುಯಾಲಿಟಿ ಕಷ್ಟನೇ ಇಲ್ಲ, ಎಲ್ಲ ಸುಲಭ ಆಗ್ತಾ ಇದೆ. ಆದ್ರೆ ಮಾಡಕ್ ಮನಸ್ಸು ಮಾಡ್ತಾ ಇಲ್ಲ ಅಷ್ಟೇ. ಹೌದಾ? ಈಗ ನೋಡಿ, ಒಂದು ಮದುವೆ, ಒಂದು ಗೃಹಪ್ರವೇಶ, ಅದು ಇದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ. ಅದನ್ನೇ ಭಗವಂತನಿಗೆ ಅಂತ ಮಾಡಕ್ ಬಂದಾಗ ಏನಾಗುತ್ತೆ, ಮನಸ್ಸು ಎಳೆಯುತ್ತೆ ನಮ್ಗೆ, ಬೇಡ ಅಲ್ವಾ? ಅಂದ್ರೆ ಎಷ್ಟು ಕಲ್ಮಶ ಇದೆ ನಮ್ಮೊಳಗೆ ಅಂತ. ಭಗವಂತನಿಗೆ ಏನಾದ್ರೂ ಮಾಡ್ಬೇಕು ಅಂದಾಗ ಮನ್ಸು ಬರೋದಿಲ್ಲ. ಆದ್ರೆ ಭಗವಂತನಿಗೆ ಅಲ್ದಿರೋದಕ್ಕೆ ಬೇಜಾನ್ ಖರ್ಚು ಮಾಡ್ಬಿಡ್ತೀವಿ. ಇದೆಲ್ಲ ಕಲ್ಮಶದ ಪ್ರಭಾವ ಅಷ್ಟೇ, ಕಲಿ ಕಲ್ಮಶ. ಅದಕ್ಕೆ ಹೇಳುದು, ಹರಿನಾಮ ಯಾಕೆ ನಾವು ಜಪ ಮಾಡ್ಬೇಕು? ಶ್ರೀಲ ಪ್ರಭುಪಾದರು ಯಾಕೆ ನಮ್ಗೆ ಹರಿನಾಮ ಕೊಟ್ರು? ಯಾಕಂದ್ರೆ ಹರಿನಾಮ ಕಲಿ ಕಲ್ಮಶ ನಾಶನಂ. ಬ್ರಹ್ಮದೇವರು 4 ವೇದಗಳನ್ನ 3 ಸಲ ಓದಿ ತಿರುವಾಗಿ ಏನು ಸಿಕ್ಲಿಲ್ಲ ಅವ್ರಿಗೆ. ಕಲಿಯುಗದಲ್ಲಿ ಏನ್ ಮಾಡ್ಬೇಕು? ಹರಿನಾಮ ಮಾಡಬೇಕು. ಇದು ನಾಂ ಷೋಡಶಕಂ ಕಲಿ ಕಲ್ಮಶ ನಾಶನಂ. ಎಲ್ಲಾರನು ಭಕ್ತಿಗೆ ತಗೊಂಬನ್ನಿ, ಪ್ರಯತ್ನ ಮಾಡಿ. ಪ್ರಚಾರ, ಈಗ ತುಂಬಾ ಜನ ಪ್ರಚಾರ ಮಾಡ್ತಾ ಇದಾರೆ, ಪ್ರಚಾರ ಮಾಡ್ಬಾರ್ದು. 1000 ಜನರು ಒಬ್ರು ಬರ್ಬೋದು, ಬರ್ಲಿ, ಪರವಾಗಿಲ್ಲ. 1000 ಜನಕ್ಕೆ ಒಬ್ಬರೇ ಬರೋದು. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ. ಆ ಒಬ್ರು ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಂಡ್ಬಿಟ್ರೆ ಎಷ್ಟು ಸಮಾಧಾನ ಆಗುತ್ತೆ. 1000 ಜನದಲ್ಲಿ ಒಬ್ರು ಭಗವಂತನ ಸೇವೆ. ಏನ್ ಮಾಡ್ತೀರಿ ನೀವು? ನಾವು ಭಗವಂತನ ಸೇವೆ ಮಾಡ್ತಾ ಇದೀವಿ, ಭಗವಂತನಿಗೆ ಇದು ಮಾಡ್ತಾ ಇದೀವಿ, ಭಗವಂತನಿಗೆ ಅದು ಮಾಡ್ತಾ ಇದೀವಿ. ಏನ್ ಬರುತ್ತೆ ನಿಮ್ಗೆ ಅದನ್ನ ಮಾಡಿ, ಭಗವಂತನಿಗೆ ಆಫರ್ ಮಾಡಿ. ತುಂಬಾ ಸರಳವಾಗಿದೆ ಭಕ್ತಿ, ತುಂಬಾ ಸರಳವಾಗಿದೆ. ಅದೇ ಭಕ್ತಿ ಮಾಡಬೇಕು ಅನ್ನೋ ಮನಸ್ಸಿಗೆ ತುಂಬಾ ಕಠಿಣ, ಕಷ್ಟ. ದೃಢ ನಿರ್ಧಾರ ಮಾಡ್ಬೇಕಲ್ಲ, ಶುದ್ಧ ಭಕ್ತಿ ಮಾಡ್ಬೇಕು ಅನ್ನೋ ನಿರ್ಧಾರ ಮಾಡೋದು ತುಂಬಾ ಕಷ್ಟ. ಅದಕ್ಕೆ ಪ್ರಭುಪಾದರು ಎಷ್ಟು ಸರಳವಾಗಿ ಇಷ್ಟ ಮಾಡಿ ಸಾಕು. 4 ನಿಯಂತ್ರಕ ತತ್ವಗಳು, ಪ್ರಸಾದ ತಿನ್ನಿ, ಜಪ ಮಾಡಿ, ಇಷ್ಟ ಮಾಡಿ ಸಾಕು ಅಲ್ವಾ? ಎಷ್ಟು ಸುಲಭ ಅದು. ತಸ್ಯಾಹಂ ಸುಲಭ ಪಾರ್ಥ ನಿತ್ಯ ಯುಕ್ತಸ್ಯ ಯೋಗಿನಃ.
ಕೃಷ್ಣ ಗೀತೆ ಹೇಳ್ತಾರೆ ಅಂತವ್ರು ನಾನು ಸುಲಭವಾಗಿ ಸಿಕ್ಬಿಡ್ತೀನಿ ಅಂತ ಹೇಳ್ತಾನೆ. ಓಕೆ, ಸೊ ಇಷ್ಟು ನಾವು ಮನಸ್ಸಲ್ಲಿ ಧಾರಣೆ ಮಾಡಿಕೊಂಡು ಅದನ್ನ ಪ್ರತಿ ದಿನ ಧ್ಯಾನ ಮಾಡ್ತಾ ಇದ್ರೆ, ಇಲ್ಲ ಭಗವಂತ ಇದ್ದಾನೆ, ಭಗವಂತನಿಗೆ ಏನಾದ್ರು ಮಾಡ್ಬೇಕು ನಮ್ಮ ಹೃದಯ ಮೊದಲು ಶುದ್ಧಿ ಆಗುತ್ತೆ. ಅವನ ಕತೆ ಕೇಳ್ತಾರೆ, ನಮ್ಮ ಹೃದಯ ಶುದ್ಧಿ ಆಗುತ್ತೆ, ಆಮೇಲೆ ಶುದ್ಧ ಭಕ್ತಿ ಬರುತ್ತೆ. ಓಕೆ, ಸೊ ಇಷ್ಟು ಹೇಳಿ ವಾಂಛಾ ಕಲ್ಪತರುಭ್ಯಃ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ. ನಿತಾಯ ಗೌ ಪ್ರೇಮಾನಂದೇ ಹರಿ ಹರಿ ಗೋ. ಶ್ರೀ ಶ್ರೀ ಜಗನ್ನಾಥ ಬಲ ಸುಬ್ರಹ್ಮಣ್ಯ ಸುದರ್ಶನ್ ಕಿ ಜೈ. ಶ್ರೀ ಜಗನ್ನಾಥ रथयात्रा महामहोत्सव की जय. अनंत कोटि वैष्णव वृंद की जय. जगन्नाथ महाप्रसादम की जय. पुरुषोत्तम क्षेत्र जगन्नाथपुरी धाम की जय. हरे कृष्ण.